ಹಾರಿದ್ದಾನೆ. ಅವನು ಯೋಚನೆ ಮಾಡಿಕೊಂಡ ಹಾರುವಾಗ ಏನು ಮಾಡಲಿ ಅಂತ 3 ಪ್ರಕಾರದಲ್ಲಿ ಯೋಚನೆ ಮಾಡಿದ್ದಾನೆ. ಅವನ ಒಳ ಗುದಿಯಲ್ಲಿ ಏನೆಲ್ಲ ಮಾತುಗಳು ಓಡಾಡ್ತವೆ ಎನ್ನುವುದನ್ನು ಬೇರೆ ಕಡೆಯನ್ನು ನೋಡಲಿಕ್ಕೆ ಬರ್ತದೆ. ಲಂಘಯಿತ್ವ ಜಲನಿಧಿಂ ಕೃತ್ವ ಲಂಕಾಂಚ ಭಸ್ಮಸಾತ್ ರಾವಣಂ ಸಕುಲಂ ಹತ್ವ ಆನೇಷ್ಯೆ ಜನಕ ನಂದಿನಿ. ಹಾರುವುದೇ. ಆನಂತರ ಲಂಕೆಯನ್ನು ಮುಗಿಸುವುದು. ನೋಡಿ, ಇಲ್ಲಿಯೇ ಲೆಕ್ಕಾಚಾರ ಹಾಕಿದ್ದಾನೆ. ಲಂಕೆಯನ್ನು ಭಸ್ಮ ಮಾಡುವುದು ಅಂತ, ಬೆಂಕಿಯಾಗಿ ಸುಡುವುದು, ಮತ್ತು ರಾವಣನನ್ನು ಮುಗಿಸುವುದು. ಅನಂತರ ಸೀತೆಯನ್ನು ತಂದು ಬಿಡುತ್ತೆ. ಕೆಲಸ ಆಯ್ತಲ್ಲಿ. ಸ್ವಲ್ಪ ಜಾಸ್ತಿ ಆಯಿತಾ? ಸರಿ, ಚೂರು ಕಂಟಿನ್ಯೂ ಮಾಡುವ ಅಂತ. ಯದ್ವಾ ಬದ್ವಾಗಲೇ ರಜ್ವಾ ರಾವಣಂ ವಾಮ ಪಾಣಿನ ಲಂಕಾಂ ಸಪರ್ವತಾಂ ಧೃತ್ವ ರಾಮಸ್ಯಾಗ್ರೆ ಕ್ಷಿಪಾಮಿ. ಇಲ್ಲ, ಲಂಕೆಯನ್ನೇ ತಂದು ಹಾಕಿಲ್ಲ ರಾಮನ ಬುಡಕ್ಕೆ. ಬಿಡ್ತಾನವ, ಅವನನ್ನು ಎಡ ಕೈಯಲ್ಲಿ ಕಟ್ಟಿ ಹಾಕೋದು. ಅವನನ್ನು ಕಟ್ಟಿ ಹಾಕಿ ಎಳೆದು ತಂದು ಜೀವಂತ ಇರಲಿ, ಲಂಕೆಯನ್ನು ಪರ್ವತ ಸಮೇತ ಗುಡ್ಡೆ ಸಮೇತ ತಂದು ಹಾಕೋದು. ಅವನಿಗೆ ಅದು ಕಮ್ಮಿ ಅಲ್ಲ, ಲಂಕೆ ಅಲ್ಲಿಯೇ ಉಂಟು. ಇದೆಂಥದ್ದು? ಗಂಧಮಾದನಕ್ಕೆ ಹೋಗಿದ್ದಾನೆ. ಪ್ರಾಕ್ಪಂಚ ಷತ್ಸಹಸ್ರೇರ್ ವ್ಯವಹಿತ ಮಮಿತಂ ಯೋಜನೈ ಪರ್ವತಂತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿ ಮಧಿಕ ಪ್ರಾಣ ಲಂಕಾಮನೈಷಿ. 50,000 ಯೋಜನದ್ದು ತಂದಿದ್ದಾನೆ. ಅಲ್ಲಿಂದ ಇಲ್ಲಿ ತಂದವನಿಗೆ ಇದೊಂದು ದೊಡ್ಡ ಸಂಗತಿ. ಇಲ್ಲಿಂದ ಅಲ್ಲಿ ಹಾಕೋದು ಸುಲಭ, ದಂಡಕಾರಣ್ಯದಲ್ಲಿ ಅಥವಾ ಇಲ್ಲಿ ಸೇತುವಕ್ಕದಲ್ಲಿ ರಾಮನಿಗೆ ಹಾಕೋದು. ಅದೆಂತ ಮಾಡು ಯೋಚನೆ ಮಾಡಿದೆ. ಬೇಡ, ಜಾಸ್ತಿ ಆಯಿತು. ಯಾಕೆ ಲಂಕೆ ಇದ್ದಲ್ಲೇ ಇರಲಿ. ಯದ್ವಾ ದೃಷ್ಟ್ವೈವ ಯಾಸ್ಯಾಮಿ ಜಾನಕಿಂ ಶುಭಲಕ್ಷಣ. ಸೀತೆಯನ್ನು ಕಂಡೇ ಬರ್ತೇನೆ, ಸಾಕು. ಎಲ್ಲಿದ್ದಾಳೆ ನೋಡಿ ಬರೋದು. ಮತ್ತೆ ಬೇಕಾದರೆ ಸೆಕೆಂಡ್ ಟ್ರಿಪ್ಪಲ್ಲಿ ಪರ್ವತ ಸಮೇತ ತರೋದು. ಇಲ್ಲಾದರೆ ಲಂಕೆ ಮುಗಿಸಿಯೇ ಬರೋದು. ನೋಡುವ ಯಾವುದಾಗ್ಬೋದು ಅಂತ. ಈಗ ಸದ್ಯಕ್ಕೆ ನೋಡಿ ಎಷ್ಟು ಚಾಯ್ಸ್ ಅವನಲ್ಲಿ. ಹಾರುವಾಗ ಕೆಳಗೆ ಏನುಂಟು, ಯಾರೆಲ್ಲ ಬರ್ತಾರೆ ಎಲ್ಲ ನೋಡಲಿಲ್ಲ. ಅದೆಲ್ಲ ಲೆಕ್ಕಕ್ಕೆ ಇಲ್ಲತ್ತು, ಅದು ಕಾಲಡಿಯ ಕಸ. ಮೇಲಿನ ಯೋಚನೆ ಅಂದರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಹನುಮಂತನನ್ನು ಕಾಣುವ ಅಂತ. ಎಲ್ಲರೂ ಕಾಣುವಂತೆ ಬೇಡ ಅಂತ ಹೊಸ ರೀತಿಯಲ್ಲೆಲ್ಲ ಹುಡುಕಿದ್ದೇನೆ. ಅಮ್ಮನ ಹತ್ರ ಹೇಳ್ತಾನೆ, ಬಂದು ಕೊಟ್ಟಾಗಿದೆ, ಮಾತು ಮುಗಿಸಿ ಆಗಿದೆ. ಈ ಅಂಥ ಕಥೆಯೇ ಇಲ್ಲ, ಸುಲಭ ಕೆಲಸ ಅಂತಾನೆ. ಎಂಥ ಕೆಲಸ ಸುಲಭ ಆಗಿದೆ? ಬ್ರಹ್ಮವಿವರ್ತದಲ್ಲಿ ಹೇಳ್ತಾರೆ, ಮರ್ಕಟಿ ಡಿಂಬತುಲ್ಯಾಂಚ ಲಂಕಾಂ ಪಶ್ಯಾಮಿ ಸುವ್ರಥೆ. ನನಗೆ ಎಂಥದ್ದು ಕಾಣುವುದಿಲ್ಲ. ಇದೊಂದು ಕೋಳಿ ಮೊಟ್ಟೆ ಆಗಿ ಮತ್ತೆಂಥದ್ದು ಕರ್ಮ. ಮರ್ಕಟಿ ಅಂದರೆ ಇವಳು ಚೇಳ್ನ ಕಥೆಯಲ್ಲ, ಅದಕ್ಕಿಂತ ಬಹಳ ಕಡಿಮೆ ಇದ್ದದ್ದು. ಏನು ದೊಡ್ಡ ಸಂಗತಿ ಅಲ್ಲ ನನಗೆ. ಇಷ್ಟು ಸಣ್ಣ ಪ್ರದೇಶ. ಮೂತ್ರದಲ್ಲಿ ಅಂತ ಸಮುದ್ರ ಅಂಚ, ಅದೆಂದು ಉಪ್ಪುಂಟು ಹೇಳ್ತಾರೆ, ಸರಿ, ಅದೊಂದು ಮೂತ್ರ ಮಾಡಿದ ಹಾಗೆ, ದೊಡ್ಡ ಸಂಗತಿ ಅಲ್ಲ. ಮತ್ತು ಶರಾಮಿತಿ ಭೂತಲಂ, ಈ ನೆಲವು ದೊಡ್ಡ ಸಂಗತಿ ಅಲ್ಲ, ಒಂದು ತಟ್ಟೆ ಹಾಗೆ ಉಂಟು. ಪಿಪೀಲಿಕಾ ಸಂಗಮಿವ ಸಸೈನ್ಯಂ. ರಾಕ್ಷಸರು ಎಂಥದ್ದು ಇರುವೆಗಳಾಗಿ ಅಪ್ಪಚ್ಚಿ ಆದರೆ ಸತ್ಯ ಹೋಗ್ತದೆ, ಎಂಥದ್ದು ಇಲ್ಲ. ಖಂಡಿತವಾಗಿಯೂ ನಾನು ರಾವಣನನ್ನು ಸಮೇತ ಅದೊಂದು ದೊಡ್ಡ ಇರುವೆ ಹೇಳ್ತೇನೆ. ಮತ್ತೆಂಥದ್ದು ವಿಚಿತ್ರ ಇರುವೆ, 10 ತಲೆ ಇತ್ತು, 20 ಕೈ ಇತ್ತು, ವಿಚಿತ್ರ ಕೀಟ, ಮತ್ತೆಂಥದ್ದಿಲ್ಲ. ಅಷ್ಟು ಆಶ್ವಾಸನೆ ಕೊಡುವ ರೀತಿ. ಮೊದಲೇ ಹೇಳಿದ್ದ ಸೀತೆ ಹೇಳುವಾಗ, ಎಂಥದ್ದು ಆಗ್ತದ ಮಂಗಗಳಿಗೆಲ್ಲ ಬರಲಿಕ್ಕೆ. ಎಂತಮ್ಮ, ನಾನೇ ಪರ್ಕಟ್ ಮಂಗ ಇಲ್ಲಿ ಬಂದಿದ್ದೆ, ನೀನು ಉಳಿದವರ ಕಥೆ. ಮತ್ತು ಪ್ರತ್ಯವರ ಕಚ್ಚಿನ ನಾಸ್ತಿ ಸುಗ್ರೀವ ಸನ್ನಿಧು. ಸುಗ್ರೀವನ ಪಾಳೆಯದಲ್ಲಿ ನನ್ನಷ್ಟು ಪರ್ಪೋಷಿ ಮಂಗ ಯಾವುದಿಲ್ಲ. ಮತ್ತು ಉಳಿದವು ಭಾರಿ ಜೋರಿದ್ದಾರೆ. ಅವಳಿಗೆ ವಿಶ್ವಾಸ ಮೂಡಿಸುವ ಕ್ರಮ, ಅದಕ್ಕೆ ಇನ್ನೊಂದು ರೀತಿಯ ವಿಶ್ವಾಸ ಮೂಡಿಸುವ ಕ್ರಮ ಹೇಳಿದ್ದು ನಾನು. ಇದು ಸಹಜ, ಅದು ಸುಳ್ಳು, ಅದು ಹೇಳಿದ್ದು ಸತ್ಯ. ಮಂಗನೇ ದೊಡ್ಡವ, ಹನುಮಂತನೇ ಜೋರು. ಉಳಿದವರೆಲ್ಲ ಹಾರುವಾಗ ಹೇಳಿದರು, ನಾವು ಹಾರುವುದು ಸ್ವಲ್ಪ ಕಮ್ಮಿ ಉಂಟು ಮತ್ತು ನೀರಿಗೆ ಬೀಳ್ತೇವೆ ಅಂತ. ಜಾಂಬು ಅಂತ ಹೇಳಿದವು, ನಾನು ಗ್ಯಾರಂಟಿ ಹಾರುತ್ತಿದ್ದೆ, ಆದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದರೆ ನಾನು ವಾಮನ, ಅವನು 3 ಅಡಿ ಇಡೀ ದೇಶವನ್ನು ಕಬಳಿಸಿದಾಗ ಇಡೀ ಜಗತ್ತಿಗೆ ಅದನ್ನು ವಿಷಯ ತಿಳಿಸಬೇಕು ಅಂತ ಹಾರಿ ಹೋದಾಗ ನನ್ನ ಕಾಲು ಗಂಟು ಸುಮ್ಮನೆ ಹಾರುವಾಗ ಮೇರು ಪರ್ವತಕ್ಕೆ ಗುದ್ದಿದೆ, ಸ್ವಲ್ಪ ಡ್ಯಾಮೇಜ್. ಅದರಿಂದ ಹಾರುವಾಗ ಚೂರು ಕಮ್ಮಿ ಹಾರ್ತೇನೆ ಅಂದ. ಇಲ್ಲಾದರೂ ಒಳ್ಳೆಯದು ಅಂದ. ಅಂದದ್ದು ಹೇಳ್ತಾನೆ, ನಾನು ರೆಡಿ ಹಾರಲಿಕ್ಕೆ, ಆದರೆ ಮತ್ತೆಂತ ಮಾಡೋದು ನನಗೆ ಗೊತ್ತಿಲ್ಲ. ಹಾರಿದ ನಂತರ ಒಮ್ಮೆ ಕೂತು ಬಿಡೋದು ಆಗ್ತದೆ, ಮತ್ತೆಂತ ಇಲ್ಲ. ನಿನಗೆ ಹಾರಿದ ನಂತರ ಏನು ಮಾಡೋದು ಗೊತ್ತು, ನೀನು ಹೋಗೋದು. ಅಂದರೆ ಇದ್ದದರಲ್ಲಿ ಎಲ್ಲ ಗೊತ್ತಿರೋದು ಇವನಿಗೆ, ಆದರೆ ಇವು ಹೇಳೋದು ಸೀತೆ ಹತ್ರ ಅದು ಕಮ್ಮಿ ಅಂತ. ನಾನು ಅದಕ್ಕೆ ಅದನ್ನು ಗುರುತಿಸೋದೆ, ಆ ಮಾತಿನಲ್ಲಿ ಹೆಚ್ಚು ಕಡಿಮೆ ಉಂಟು ಹೇಳಿ ನಾನು ಇದನ್ನು ಎತ್ತಿದ್ದು ಬ್ರಹ್ಮವೈವರ್ತದಲ್ಲಿ. ಇದು ರಿಯಲ್. ನನಗಿದು ಎಂಥದ್ದು ಲೆಕ್ಕಕ್ಕಿಲ್ಲ, ಸಮುದ್ರವೂ ಲೆಕ್ಕಕ್ಕಿಲ್ಲ, ಸೈನ್ಯವೂ ಲೆಕ್ಕಕ್ಕಿಲ್ಲ, ಲಂಕೆಯೂ ಲೆಕ್ಕಕ್ಕಲ್ಲ. ಇನ್ನೆಂತ ಆಗಬೇಕು, ಇನ್ನೇನಾಗಬೇಕು ಹೇಳು. ಹೀಗೆ ಸೀತೆಯಲ್ಲಿ ಗಾಢವಾದ ವಿಶ್ವಾಸವನ್ನು ಹುಟ್ಟಿಸುವಂಥ ಮಾತಿನ ಪ್ರಕಾರಗಳು. ಇದು ಕಂಡವರು ಮಾತ್ರ ಹೇಳ್ಬೋದು, ಮತ್ತಾರು ಹೇಳಲಿಕ್ಕೆ ಆಗುವುದಿಲ್ಲ. ಸಮುದ್ರವನ್ನು ಹಾರಿದ ಮೇಲೆ ರಾವಣನ ಸೈನ್ಯ ನೋಡಿದ ನಂತರ ಹೇಳಬಹುದಾದ ಮಾತು. ಈಗ ಯಾವುದೂ ಇಲ್ಲದಿದ್ದರೆ ಇದೊಂದು ಬೇಕೇ ಬೇಕಲ್ಲ ಜನರಿಗೆ. ಹಾಗಾಗಿ ಅವನು ಹೋರಾಟ ಕೊಟ್ಟಿದ್ದೆ, ಹೇಗಿರ್ತದೆ ಅಂತ ನೋಡಿ.
ವಿಚಿತ್ರ ಅನ್ನಿಸ್ತದ? ಕುಂಫು ಮಾಸ್ಟರ್ಗಳೆಲ್ಲ ಇವತ್ತು ಕಂಪ್ಯೂಟರೈಸ್ಡ್ ಕ್ರಮ ಇದ್ದರೆ ಈಗೆಲ್ಲ ಆಗ್ತದೆ ಎಂದು ಯೋಚನೆ ಮಾಡ್ತೀರಾ? ಸತ್ಯಕ್ಕೂ ಅಲ್ಲಲ್ವ? ನಂದು 7 ಏನೆಂದು ಹೇಳು ಅಂತ ಗೊತ್ತುಂಟು ಒಂದು. ಅದರಲ್ಲಿ 7 ಪ್ರಕಾರದಲ್ಲಿ ಹನುಮಂತ ಹೊಡೆದ ಕಥೆ ಇದು. ಇದೆಲ್ಲ ನೀವು ಎಲ್ಲೆಲ್ಲಿದ್ದು ತಂದಾಗೋದು, ನಮಗೆ ವಿಶ್ವಾಸ ಇಲ್ಲ. ಅದಕ್ಕೆ ನಾನು ವಾಲ್ಮೀಕಿ ರಾಮಾಯಣದ್ದೇ ತಂದಿಟ್ಟೆ. ಈಗ ನಿಮಗೆ ಬೇಕಾದಾಗ ಬೇಕಾದ್ದನ್ನೇ ಕೊಡ್ತೇನೆ. ಎಲ್ಲಿ ಗುದ್ದು ಬೇಕಲ್ಲಿ ಗುದ್ದುವುದು. ತಲೆಯೇನ ಅಭ್ಯಹನತ್ ಕಾಂಶ್ಚಿತ್, ಕೆಲವರನ್ನು ಕೈಯಲ್ಲಿ ಹೊಡೆದಾಕಿದ. ತಲಾಭ್ಯಾಮ್ ಇಲ್ಲ, ಒಂದು ಕೈ ಫ್ರೀ ಇಲ್ಲ ಅವನಿಗೆ. ಪಾದೈಹಿ ಕಾಂಶ್ಚಿತ್ ಪರಂತಪಃ, ಶತ್ರುಗಳ ಮೇಲೆ ಎರಗುವುದೇ ಗೊತ್ತು ಅವನು ಕಾಲುಗಳಿಂದ. ಅಷ್ಟು ಯೋಚನೆ ಬರ್ತಿತ್ತು. 2 ಕಾಲು ಇರುವುದಲ್ಲ, ಅದು ಬಾಲ 1 ಕಾಲು. ಆಗ ಬನ್ನಿ ಮಾತಾಡ್ತೇನೆ ವಾಲ್ಮೀಕಿ ಹತ್ರ. ಮುಷ್ಟಿಭಿಷ್ಟ ಆಹನತ್ ಕಾಂಶ್ಚಿತ್, ಅದು ಕೆಲವೊಮ್ಮೆ ಕೈ ಮುಷ್ಟಿ ಹಿಡ್ದದ್ದುಂಟಲ್ಲ, ಅದು ಬಹುವಚನ ಬಂದದ್ದು. ಯಾಕೆಂದರೆ ಇದು ಮುಷ್ಟಿ, ಇದು ಮುಷ್ಟಿ, ಇದು ಮುಷ್ಟಿ. ನಿಮ್ಗೆ ಗೊತ್ತಿಲ್ಲ. ಬೆರಳು ಬಗ್ಗಿಸಿದರೆ ಮುಷ್ಟಿ, ಇದು ಈಶದ್ ಮುಷ್ಟಿ ಅಂತ ಅರ್ಥ. ಇದು ಅರ್ಧ ಮುಷ್ಟಿ, ಇದು ಪೂರ್ಣ ಮುಷ್ಟಿ. ಹೀಗೆ ಹೊಡಿಲಿಕ್ಕೆ ಆಗುತ್ತದೆ, ಹೀಗೆ ಹೊಡಿಲಿಕ್ಕೆ, ಹೀಗೆ ಹೊಡಿಲಿಕ್ಕೆ ಆಗುತ್ತೆ. ಒಂದೇ ಸರ್ತಿ 3 ಕಿಕ್. ಅಷ್ಟು ಎಕ್ಸ್ಪರ್ಟ್ ಇರಬೇಕು. ಮುಷ್ಟಿ ಬಿಷ್ಟ ಆಹನತ್ ಕಾಂಶ್ಚಿತ್. ನ ಕೈಹಿ ಕಾಂಶ್ಚಿತ್, ಉಗುರುಗಳು ಒಂದು ಸರ್ತಿ 5 ಉಗುರು ಹಾಕಿದರೆ ಮುಗಿದೋಯ್ತವ. ಇಲ್ಲ, ಕಿತ್ತು ಬರಬೇಕು ಅವನ ತಲೆ. ಪ್ರಮಮಾಥ ಉರಸಾ ಕಾಂಕ್ಷಿತ್, ಎದೆಯಲ್ಲಿ ಹೊಡೆಯುವುದೇ, ಡಿ ಕೊಡುವುದೇ. ಎದುರು ಬಂದಾಗ ಓಡಿ ಬರ್ತಾನೆ ರಕ್ಕಸ, ಎದೆ ಹೊಡೆದು ತೋರಿಸಿದ, ಮುಗಿದೋಯ್ತವನ ಆಯುಸ್ಸು. ಊರುಭ್ಯಾಮ್ ಅಪರಾನಪಿ, 2 ತೊಡೆ ಇರೋದು, 2 ಗಂಟುಗಳಿರೋದು. ಕಾಲೆತ್ತಿದರೆ ಕಾಲಲ್ಲಿ ಹೊಡೆದ ನಂತರ ಕಿಕ್ಕು ಬಗ್ಗಿಸಿ ಗಂಟಿನಲ್ಲಿಯೂ ತೊಡೆಯಲ್ಲಿ ಹೊಡಿಲಿಕ್ಕುಂಟು ಹಾಕ್ಕೊಂಡು. ಕೇಚಿತ್ ತಸ್ಸೈವನಾದೇನ, ಇನ್ನು ಕೆಲವರಿಗೆ ಬೊಬ್ಬೆ ಹೊಡೆದು ಹತ್ತಿರ ಬಂದಿದ್ದಾನೆ ಅಂತ ಕಿರಿಚಿದ, ಅಲ್ಲೇ ಪಡ್ಚಾವ. ತತ್ರೈವ ಪತಿತಾಭವಿ, ಹೊಡೆದ ತಿಂದವರು ಅಲ್ಲೇ ಬಿದ್ದಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಯಾರಾದರೂ ಹನುಮಂತನ ಹೋರಾಟ ನೋಡಿದ್ದಾರೆ, ಈ ಬಗ್ಗೆ ಹೇಳಿದ್ದಾರೆ. ಇದು ನಿಜವಾಗಿಯೂ ಫುಲ್ ಆಫ್ ಕರಾಟೆ. ಕರ ಅಂದರೆ ಕೈ, ಅಟನಂ ಅಂದರೆ ಆಟ, ಕೈಯ ಆಟ ಇದು. ಕರಾಭ್ಯಾಮ್ ಅಟತೆ, ತಲಪ್ರಹಾರ, ತಲದಲ್ಲಿಯೂ ಫ್ರೀ ಆಫ್ ಹ್ಯಾಂಡಲ್ಲಿ ಚುಚ್ಚುತ್ತಾನೆ, ಸವರ್ತಾನೆ, ಹೇಗೆ ಬೇಕಾದ್ರೆ ಮಾಡ್ತಾನೆ. ಅದನ್ನೆಲ್ಲ ತೋರಿಸಲಿಕ್ಕೆ ಆಗುವಷ್ಟು ತೋರಿಸಿಕೊಟ್ಟಿದ್ದೇನೆ ಹೇಗಿರ್ತದೆ ಅಂತ. ಜಂಪಿಂಗ್ ಕಿಕ್ ಹೇಗಿರ್ತದೆ, ಮುಷ್ಟಿಪ್ರಹಾರ ಹೇಗಿರ್ತದೆ, ಇನ್ನೊಂದು ಕಡೆಯಲ್ಲಿ ಪ್ರೊಡಕ್ಷನ್ ಹೇಗೆ ಮಾಡಲಿಕ್ಕೆ ಆಗ್ತದೆ, ಕಾಲು ಗಂಟಿನಿಂದ ಹೇಗೆ ಒದಿಲಿಕ್ಕೆ ಉಂಟು, ಸುತ್ತಮುತ್ತಲಿನ ರಕ್ಕಸರ ಆಟಾಟೋಪಗಳು ಎಷ್ಟೆಲ್ಲ ಬಗೆಯಲ್ಲಿ ನೋಡಿ, ಏನೆಲ್ಲ ಆಯುಧಗಳೆಲ್ಲ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನೆಷ್ಟೋ ಇದರಲ್ಲಿ ಮಾಡಲಿಕ್ಕೆ ಬರ್ತದೆ, ನಾವು ಕೊಡಲಿಕ್ಕೆ ಆಗ್ತದೆ. ವಾಸ್ತವವಾಗಿ ಗೆರೆಗಳನ್ನು ಓದಿಯೇ, ಚಿತ್ರದಲ್ಲಿ ಅಲ್ಲ, ನಿಜವಾಗಿ ಗೆರೆಗಳೇ ಅಷ್ಟು ಇಂಪ್ರೆಸಿವ್ ಆಗಿವೆ. ಓದುವುದಿಲ್ಲ, ಕೊಡುವುದಿಲ್ಲ ಅಷ್ಟೆ. ಮತ್ತು ಯಾರಾದರೂ ನಾನು ಬೇರೆ ಕಡೆದು ಹೇಳಿದರೆ ವಾಲ್ಮೀಕಿ ಹೇಳಿದ್ದಾನ, ಇದೆಲ್ಲ ನಿಮ್ಮದೇ. ಅದಕ್ಕೆ ನಾನು ವಾಲ್ಮೀಕಿ ರಾಮಾಯಣದನ್ನೇ ಹುಡುಕಿ ಹೇಳು ಏನೆಂದು ಹೇಳು ಎನ್ನುವುದಕ್ಕೆ ಇದೆಲ್ಲ ಕೆಲಸ ಮಾಡುವುದರಲ್ಲಿ ಬಹಳಷ್ಟು ನಮ್ಮ ಕಂಪ್ಯೂಟರ್ ಸಚಿನ್ ಇದ್ದಾನೆ, ಅವನು ಕೆಲಸ ಮಾಡಿದ್ದಾನೆ. ಹೇಳಿದಾಗೆ ಮಾಡುವವರು ಬೇಕಲ್ಲ. ಹನುಮಂತನ ಪ್ರತಿಷ್ಠೆ. ಲಂಕೆಯ ದಹನ ಆಗಿದೆ ಗೊತ್ತು ನಿಮಗೆ. ಹನುಮಂತನಿಗೆ ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ಅವನಿಗೆ ವಿಚಿತ್ರ ಅನಿಸ್ತಾ ಉಂಟು ಹನುಮಂತನಿಗೆ. ಅಲ್ಲ, ಕೊಟ್ಟದ್ದು ಬೆಂಕಿ ಅಲ್ಲೋ, ಹೌದು. ನಾನು ಸಮುದ್ರಕ್ಕೆ ಇಡಲಿಕ್ಕೆ ಅಲ್ಲೋ, ಹೌದು, ನಂದಲಿಕ್ಕೆ. ಆದರೆ ಬಿಸಿ ಆಗ್ತಾ ಇಲ್ಲಲ್ಲ, ಸುಡ್ತಾ ಹೋಗ್ತಾ ಇಲ್ಲ, ಇದೆಂಥ ಕತೆ ಅಂತ. ಇದು ಹೋಗಿ ರಕ್ಕಸಿಯರೆಲ್ಲ ಸೀತೆಗೆ ಹೇಳಿದ್ದಾರೆ. ಈಗ ಒಂದು ಮಂಗ ಮಾತಾಡಿತ್ತಲ್ಲ ನಿನ್ನ ಹತ್ರ, ಹೌದು, ಅದಕ್ಕೆ ಒಂದು ಗತಿ ಮಾಡಿದ್ದಾರೆ. ಎಂತ, ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ಪಾಪ, ಅವಳು ಕೂಡಲೇ ಕೈ ಮುಗಿದಿದ್ದಾಳೆ. ಇದು ವಾಲ್ಮೀಕಿ ರಾಮಾಯಣದ. ಎಲ್ಲಿಗಾದರೂ ಬಿಸಿ ಏರಿದರೆ, ಜ್ವರ ಬರ್ತಾ ಇದ್ದರೆ, ತಲೆ ಬಿಸಿ ಆದರೆ, ಹೆಚ್ಚು ಕಮ್ಮಿ ಆದರೆ ಇದರ ಚಿಂತನೆ ಮಾಡಿದರೆ ಸೀತೆ ಹೇಳಿದ್ದಾಳೆ ಹನುಮಂತನಿಗೆ, ಥಂಡಿ ಆಗಲಿ, ಕೂಲ್ ಡೌನ್ ಒಂದು ಶೀತೋಭವ ಹನುಮತ ಅಂತ. ಯದ್ಯಸ್ತಿ ಪತಿ ಶುಶ್ರೂಷ, ಮೊದಲು ಹೇಳೋ ಮಾತವಳು. ನಾನೊಂದೊಮ್ಮೆ ರಾಮ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದರೆ, ಅವಳ ಸೇವೆಯಲ್ಲಿ ರತರಾಗಿದ್ದರೆ ಖಂಡಿತವಾಗಿಯೂ ಆ ಧರ್ಮ ನನ್ನ ಈ ಸೇವಕನ ಹನುಮಂತನ ಬಾಲವನ್ನು ಚಪ್ಪೆ ಮಾಡಿ ಸುಡದಿರಲಿ. ಎಂಥ ಒಂದು ಯೋಚನೆ. ತಾನು ಮಾಡಿದ ಧರ್ಮವನ್ನೇ ಧಾರೆ ಎರಿತಾಳೆ ಆ ಒಂದು ಸೇವಕನೇ ಆಗಿ ದೂತನಿಗೆ. ಎಷ್ಟು ಪ್ರೀತಿ ಇರಬೇಡ ನೋಡಿ. ಯದ್ಯಸ್ತಿ ಪತಿ ಶುಶ್ರೂಷ. ಹೆಣ್ಮಕ್ಕಳಿಗಿರತಕ್ಕ ದೊಡ್ಡ ಇಡುಗಂಟು ಏನು ಕೇಳಿದರೆ, ಗಂಡಂದಿರ ಮೇಲಿರತಕ್ಕ ಭರವಸೆ, ಪ್ರೀತಿ, ವಿಶ್ವಾಸ. ಅದು ಉಂಟು ಅಂತಾದರೆ ಅವರು ನಿರ್ಭಯವಾಗಿ ಏನು ಕೆಲಸ ಮಾಡ್ತಾರೆ, ಎಂತ ಮಾಡಿದರೂ ದಕ್ಕಿಸಿಕೊಳ್ಳುತ್ತಾರೆ.
ಅದರಿಂದಲೇ ಗಾಂಧಾರಿ ಅಷ್ಟು ಜೋರಾಗಿದ್ಲು. ಕೊನೆಗೆ ಕೃಷ್ಣ ಆ ಪವರ್ ಕಮ್ಮಿ ಮಾಡಲಿಕ್ಕೋಸ್ಕರವೇ ರಣಾಂಗಣ ಅವಳಿಗೆ ತೋರಿಸಿ ಶಾಪ ಕೊಡುವಂತೆ ಮಾಡಿ ಧರ್ಮವನ್ನು ಕಟ್ಟು ಮಾಡಿದ. ತನಗೇ ಬೀಳಲಿ ಅಂತ ಪೆಟ್ಟು. ಅದರಿಂದ ಯದ್ಯಸ್ತಿ ಪತಿ ಶುಶ್ರೂಷ, ಅದನ್ನು ಯಾರು ಇಡುವುದಿಲ್ಲ ಪಣಕ್ಕೆ ಹೆಚ್ಚಾಗಿ. ತಾವು ಮಾಡಿಕೊಂಡಿರ್ತಕ್ಕ ಅಮೂಲ್ಯವಾದ ಸೊತ್ತದು. ಆದರೆ ಅದನ್ನೇ ಇಟ್ಟು ಹೇಳ್ತಾಳೆ ಹನುಮಂತನಿಗೆ ಒಳ್ಳೆಯದಾಗಲಿ. ಎಂಥ ವಿಚಿತ್ರ ಆರೈಕೆ ನೋಡಿ. ಇದು ಗುಡ್ ವಿಲ್ಸ್ ಅಂದರೆ. ಯದ್ಯಸ್ತಿ ಪತಿ ಶುಶ್ರೂಷ ಯದ್ಯಸ್ತಿ ಚರಿತಂ ತಪಃ. ನಾನು ಮಾಡಿದ್ದೇನಾದರೂ ಜಪ ಇದ್ದರೆ, ತಪಸ್ಸಿದ್ದರೆ, ಅನುಷ್ಠಾನ ಇದ್ದರೆ, ಚಿಂತನೆ ಇದ್ದರೆ, ಯೋಚನೆಗಳಿದ್ದರೆ ಆಚರಿತ. ಯದಿವಾತು ಏಕಪತ್ನಿತ್ವಂ, ನಾನು ಯಾರನ್ನೂ ಯೋಚನೆಯೇ ಮಾಡಲಿಲ್ಲ. ಹನುಮಂತರಂತ ಹೇಳ್ತಾಳೆ, ನಾನೆಂತ ಮಾಡಿ ಅವ ಎತ್ತಿಕೊಂಡು ಬಂದ, ನನಗೆ ಆಗ್ತದ? ಹನುಮಂತ ಹೇಳೋದು, ಅಮ್ಮ ಈಗಲೇ ನಿನಗೆ ಅಳು ಬರೋದು ನಿಲ್ಲಿಸ್ತೇನೆ. ಹೇಗೆ? ನಾನು ಹೊತ್ಕೊಂಡು ಹೋಗ್ತೇನೆ. ನೀನು ಎಲ್ಲಿಗೆ? ರಾಮನಲ್ಲಿ. ಎಲ್ಲಿರ್ಬೇಕು? ಬೆನ್ನಲ್ಲಿ ಕೂತ್ಕೋ. ನನಗಿಷ್ಟ ಆಗೋದಿಲ್ಲ. ಆಗ ರಾವಣ ಬಲಾತ್ಕಾರದಲ್ಲಿ ಎತ್ತಿಕೊಂಡು ಬಂದು ನನಗಿಷ್ಟ ಇರಲಿಲ್ಲ. ಈಗ ನೀನು ಹೇಳಿ ನಾನು ಕೂತ್ಕೊಂಡ್ರೆ ಜನ ಏನು ಹೇಳ್ತಾರೆ? ನನಗೆ ಗೊತ್ತು ನೀನು ಒಳ್ಳೆಯವ, ನನಗೂ ಗೊತ್ತು. ಅದು ಬೇಡ, ಜನರಿಗೆ ಗೊತ್ತಿಲ್ಲ. ಮಂಗನ ಮೇಲೆ ಕೂತವಳು ಹೆಂಗಸು ಅಂತೇಳಿ ನಾಳೆ ಪೇಪರಲ್ಲಿ ದೊಡ್ಡ ಸುದ್ದಿ ಮಾಡ್ತಾರೆ. ಬರೋದಿಲ್ಲ ಅಲ್ಲ. ಅದಕ್ಕೆ ಹೇಳಿದಳು, ಯದಿವಾತು ಏಕಪತ್ನಿತ್ವಂ ಶೀತೋ ಭವ ಹನುಮತ. ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ, ಬೆಂಕಿಯೇ ನೀನು ತಂಪಾಗಬೇಕು. ನೋಡಿ ಚಾಲೆಂಜ್. ಯದಿ ಕಿಂಚಿತ್ ಅನುಕ್ರೋಶ ತಸ್ಯ ಮೈಯಸ್ತಿ ಧೀಮತಃ. ನನ್ನ ಮೇಲೆ ಅವನಿಗೆ ವಿಶ್ವಾಸ ಉಂಟಾದರೆ, ದಯೆ ಉಂಟು ಅಂತಾದರೆ ನನಗೂ ಅವನ ಮೇಲೆ ದಯಬೇಕು. ಯದಿವಾ ಭಾಗ್ಯಶೇಷೋ ಮೇ ಶೀತೋ ಭವ ಹನುಮತ. ನನಗಿನ್ನಾದರೂ ಏನಾದರೂ ಭಾಗ್ಯ ಉಂಟು. ನಾನು ಈಗಲೇ ದೌರ್ಭಾಗ್ಯ ಕಳೆದೋಗಿದ್ದೇನೆ. ಉಂಟಾ ಇಲ್ವೋ ಗೊತ್ತಿಲ್ಲ ನಾನು ಯಾರಿಗೂ. ಈಗ ಸತ್ತ ಅಂತ ತಿಳ್ಕೊಂಡು ರಾಮ ಎಲ್ಲಿ ಆದರೂ ಶ್ರಾದ್ದವೇ ಮಾಡಿದರೆ ಕೊನೆಗೆ. ಅದನ್ನು ನನಗೆ ಏನಾದರೂ ನಾನು ಭಾಗ್ಯವಂತಳಾಗಿದ್ದರೆ ನನ್ನ ಭಾಗ್ಯ ಅವನನ್ನು ಬದುಕಿಸಲಿ, ಬೆಂಕಿ ಹಿಡಿಯದಿರಲಿ. ಯದಿ ಮಾಂ ವೃತ್ತ ಸಂಪನ್ನಾಂ ತನ್ನ ಮಾರ್ಗ ತತ್ ಸಮಾಗಮ ಲಾಲಸಾಂ ಸ ಜಾನಾತಿ ಧರ್ಮಾತ್ಮ ಶೀತೋ ಭವ ಹನುಮತ. ಒಂದೊಮ್ಮೆ ಧರ್ಮದೇವತೆಯೇ ನನಗೆ ಅನುಕೂಲ ಮಾಡಿ ಕೊಡುವುದಾದರೆ ಖಂಡಿತವಾಗಿಯೂ ಆ ಧರ್ಮ ಹನುಮಂತನ ಬಾಲವನ್ನು ಚಪ್ಪೆ ಮಾಡಲಿ. ಯದಿ ಮಾಂ ತಾರೆಯದಾರ್ಯ ಸುಗ್ರೀವ ಸತ್ಯಸಂಗರ ಅಸ್ಮಾತ್ ದುಃಖಾಂಬು ಸಂಬರೋಧಾತ್ ಶೀತೋ ಭವ ಹನುಮತ. ಅಂದರೆ ನೀನು ಹೇಳಿದಾಗೆ ಸುಗ್ರೀವ ನನ್ನನ್ನು ಬಿಡಿಸಿಕೊಂಡು ಹೋಗ್ತಾನೆ ರಾಮನ ಜೊತೆಯಲ್ಲಿ ಸೇರಿದ್ದು ಹೌದೇ ಆದರೆ ಖಂಡಿತವಾಗಿ ಇವತ್ತು ನಿನ್ನ ಬಾಲ ಅದು ಉಳಿಯಲಿ ಅಂತ ಭಾಳ ಚಂದವಾದ ಎಲ್ಲ ಸಿಗಲಾರದ ಕೆಲವೆಲ್ಲ ಸೊಗಸುಗಳು, ಸೀತೆಯ ಮಾತುಗಳು ಹನುಮಂತನ ವಿಷಯದಲ್ಲಿ. ಯಾರ್ಯಾರನ್ನು ಇಟ್ಟುಕೊಂಡು ಯಾರ್ಯಾರೋ ಹೇಗೆ ಹನುಮಂತನ ನೋಡಿದ್ದಾರೆ ದುಃಖ ಬಂದಾಗ, ಸಂಕಟ ಬಂದಾಗ. ಹಾಗೆ ಸೀತೆಯಂತಹ ತೊಂದರೆ ನಮಗೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ನಾವು ಖಂಡಿತವಾಗಿ ಹನುಮಂತನಲ್ಲಿ ಕೇಳಿಕೊಂಡು ನಮ್ಮನ್ನು ನಾವು ಕೂಲ್ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಇನ್ನೊಂದು ರೋಚಕವಾದ ಸನ್ನಿವೇಶ. ನೀವೆಲ್ಲ ಹೇಳಿದ್ದು ದೊಡ್ಡ ಸಂಗತಿ ಗೊತ್ತಾಯಿತು. ಹನುಮಂತನೇ ಭೀಮ, ಭೀಮನೇ ಮಧ್ವ, 3 ಅವತಾರ, ಭವಿಷ್ಯ ಪುರಾಣ ಎಲ್ಲ. ಆದರೆ ಇಲ್ಲಿ ನೋಡಿ ಒಂದು ಬಾಲದ ಗಲಾಟೆ. ನಿಮಗೆ ಗೊತ್ತುಂಟ ಎಂದು ಗೊತ್ತುಂಟು? ನೋಡಿ, ಭೀಮಸೇನ ದೊಡ್ಡವ ಹೇಳ್ತೀರಲ್ಲ, ಒಬ್ಬನೇ ಹೇಳ್ತೀರಲ್ಲ. ಹನುಮಂತನ ಬಾಲವನ್ನು ಎತ್ತಲಿಕ್ಕಾಗದೆ ಸೋತದ್ರಿಂದ ಹನುಮ ಬೇರೆ ಭೀಮ ಬೇರೆ ಎಂದು ಗಲಾಟೆ ಮಾಡಿದರೆ ಅವರಿಬ್ಬರ ಮಾತುಕತೆಯನ್ನು ಕೇಳುವ. ಇದು ಮಹಾಭಾರತದ್ದೇ. ಮತ್ತೆ ದೊಡ್ಡ ಸೌಂಡ್ ಮಾಡಿದ ಬಾಲ ಅಲ್ಲಾಡಿಸಿ. ಭೀಮಸೇನ ಕೇಳಿದ. ಅವಳು ಹೇಳಿದ್ಲು ದ್ರೌಪದಿ, 5 ಬಣ್ಣದ ಕಮಲ ತರಲಿಕ್ಕೆ ಹೋಗಿಂದ ತರಲಿಕ್ಕೆ ಬಂದಿದ್ದಾನೆ. ಬರುವಾಗ ದೊಡ್ಡ ಸೌಂಡ್ ಆಯಿತು. ಎಂತ ಇದು ಸಪ್ಪಳ? ಯೋಚನೆ ಮಾಡಿದೆ, ಇರಲಿ ಪರವಾಗಿಲ್ಲ, ಮುಂದೆ ಹೋಗುವಾಗ ಅಲ್ಲಿ ಕೂತಿದ್ದಾನೆ ಹನುಮಂತ, ಬಾಲ ಅಡ್ಡ ಹಾಕಿ. ವಿಜ್ಞಾಯತಂ ಬಲೋನ್ಮತ್ತಂ ಬಾಹುವೀರ್ಯೇಣ ದರ್ಪಿತಂ. ಭೀಮಸೇನ ಶಬ್ದ ಮಾಡಿದ್ರು ನೆಗ್ಲೆಕ್ಟ್ ಮಾಡಿಕೊಂಡು ಗಮ್ಮತ್ತಿನಲ್ಲಿ ಬರ್ತಾ ಇದ್ದಾನೆ, ದೊಡ್ಡ ಹೆಜ್ಜೆ ಹಾಕ್ಕೊಂಡು. ಗೊತ್ತಾಯ್ತು. ಹೃದಯೇನ ಅವಹಸ್ಯೈನ ಹನುಮಾನ್ ವಾಕ್ಯಮಬ್ರವೀತ್. ಒಳಗಿಂದ ನಗಾಡಿದ, ಹೇಳಿದ, ಪ್ರಸೀದ ನಾಸ್ತಿ ಮೇ ಶಕ್ತಿ ಉತ್ತಾತುಂ ಜರಯ ಅನಘ ಮಮ ಅನುಕಂಪೆಯಾತ್ ವೇದದ ಪುಚ್ಚಂ ಉತ್ಸಾಹರಿ ಗಮ್ಯತಾಂ. ಸಾರಿ ಮಾರಾಯ, ಇದು ಬಾಲ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಒಂಚೂರು ಆಚೆ ಇಟ್ಟು ಹೋಗು, ನಿನಗೆ ಹೋಗಬೇಕಾದ್ರೆ. ಮೊದಲೇನು ತುಂಬ ಮಾತುಕತೆ ಆಗಿದೆ. ಹೋಗುವುದಿಲ್ಲ ಹೇಳಿದಾಗ ಹೋಗಲಿ, ಬಿಡುವುದಿಲ್ಲ ಹೇಳಿದಾಗ ಹೋಗ್ಲಿಕ್ಕೆ ಆಗುವುದಿಲ್ಲ ಹೇಳಿದರೆ ನಾನು ಹೋಗುವುದೇ ಅಂದ ಭೀಮಸೇನ. ಹಾಗಾದರೆ ಬಾಲ ಆಚೆ ಹಾಕಿ ಹೋಗು. ಆಗೋದಿಲ್ಲ, ಬಾಲ ದಾಟಿಕೊಂಡು ಹೋಗಂದ. ದಾಟ್ಲಿ ನಾನು ಮಂಗನ ಅಂದ. ಇದು ವಿಚಿತ್ರ. ಭೀಮಸೇನ ಹೇಳ್ತಾನೆ, ನೀನು ಬಾಲವನ್ನು ದಾಟಿಕೊಂಡು ಹಾರಿಕೊಂಡು ಹೋಗು ಅಂದ ಹನುಮಂತ. ನಿನಗೆ ಹೋಗಬೇಕಲ್ಲ, ತೆಗಿಲಿಕ್ಕೆ ನನಗಾಗುವುದಿಲ್ಲ, ನಾನು ಅಜ್ಜ ಮುದುಕ. ನೀನು ಬೇಕಾದ್ರೆ ತೆಗೆಯುವುದು ಅಂದರೆ ಹೇಸಿಗೆ ಅಲ್ವ ನಿನಗೆ, ಬಾಲ ಮುಟ್ಟುವುದಿಲ್ಲ. ಆಯಿತು, ಹಾರಿಕೊಂಡು ಹೋಗು. ಆಗ ಭೀಮಸೇನ ಏನು ಹೇಳುತ್ತದೆ, ನಾನು ಹಾರುವುದಿಲ್ಲಯ್ಯ. ಯಾಕೆ ಹಾರೋದಿಲ್ಲ? ಬಾಲ ಅಡ್ಡದಿಂದ ತೆಗಿಬೇಕು, ನಾನು ನೇರ ಹೋಗಬೇಕು. ನಾನು ನಿಂಗೆ ಆಗೋದಿಲ್ಲಲ್ಲ, ಹಾರಿ ಹೋಗು. ನನಗೆ ಹಾರಲಿಕ್ಕೆ ಇಷ್ಟ ಇಲ್ಲ. ಯಾಕಿಲ್ಲ? ನಾನು ಎಲ್ಲ ಕಡೆ ದೇವರನ್ನು ಕಾಣುವವ, ಬಾಲದಲ್ಲಿದ್ದ ಭಗವಂತನನ್ನು ನಾನು ಹಾರಿಕೊಂಡು ಅವಮಾನ ಮಾಡುವುದಿಲ್ಲ ಅಂದ. ಹೌದಾ? ಅದೊಂದು ಮಂಗ ಇತ್ತಂತೆ ರಾಮಾಯಣ ಕಾಲದಲ್ಲಿ. ಅದು ಸಮುದ್ರವನ್ನು ಹಾರಿದ್ದು, ಸಮುದ್ರದಲ್ಲಿ ದೇವರಿದ್ದಾನೆ, ಹಾರುವ ಮೂಲಕ ಮರ್ಯಾದೆ ತೆಗೆದಿದ್ದೆ ಅಂತ ಹೇಳ್ತಾನೆ ಇವ. ಹನುಮಂತನಿಗೆ ಲೇವಡಿ ಮಾಡಿದ್ದಾನೆ ಭೀಮಸೇನ.
ಹಾರಿ ಹೋಗುವುದನ್ನು ಇಷ್ಟಪಡುವುದಿಲ್ಲ. ಅವನಿಗೆ ನಡ್ಕೊಂಡು ಹೋಗ್ಬೋದಿತ್ತು, ಸಮುದ್ರದಲ್ಲಿ ಮೆಟ್ಟಿಕೊಂಡು ಹೋಗ್ಬೋದಿತ್ತು ಪೌರುಷ ಇದ್ದರೆ. ಯಾಕೆ ಹಾರಿದ? ಭಗವಂತನ ಅವಮಾನ ಮಾಡಿದ. ಸಮುದ್ರ ಎನ್ನತಕ್ಕ ಭಗವಂತನ ಮೇಲೆ ಅವನಿಗೆ ಭಕ್ತಿ ಕಮ್ಮಿ ಆಯಿತು. ನಾನು ಹಾಗೆ ಮಾಡುವುದಿಲ್ಲ ಅಂತ. ಹಾಗಾದರೆ ಒಳ್ಳೆ ವಿಷಯ, ಒಳ್ಳೆ ನೀನು ಕೊಬ್ಬಿದಿ, ಗೊತ್ತಾಯಿತು, ನನ್ನ ಬಾಲ ಆಚಿಟ್ಟು ಹೋಗುವ ಅಂದ. ಸಾವಜ್ಞ ಮತ್ತು ವಾಮೇನ ಸ್ವಯಂ ಜಗ್ರಹ ಪಾಣಿನ ಬಾಲ ಅಂತ ಎಡಕೈಯಲ್ಲಿ ತೆಗಿಲಿಕ್ಕೆ ಬರಲಿಲ್ಲ. ನಚಾಕಶಚ್ಚಾಲಯಿತು ಭೀಮಃ ಪುಚ್ಛಂ ಮಹಾಕಪೇ. ದೊಡ್ಡ ಮಂಗ ಬಾಲ ಆಗಲಿಲ್ಲ. ಉಚ್ಚಿಕ್ಷೇಪ ಪುನರ್ದೋರ್ಭ್ಯಾಂ ಇಂದ್ರಾಯುಧ ವಿಮೋಚ್ರಿತಂ. ವಜ್ರಾಯುಧದಂತೆ, ಅಶನಿಯಂತೆ, ಮಿಂಚಿನಂತೆ ಆ ಬಳ್ಳಿ ಭಯಂಕರ ತೇಜಸ್ಸುಳ್ಳ ಬಾಲವನ್ನು ಎರಡು ಕೈಯಿಂದ ಎತ್ತಿದ. ನೋದ್ದರ್ತಮಶಕದ್ ಭೀಮಃ ದೌರ್ಭ್ಯಾಮಪಿ ಮಹಾ. ಎರಡು ಕೈಯಲ್ಲಿಯೂ ಆಗಲಿಲ್ಲ ಅವನಿಗೆ. ಇದು ಎಂಥ ಮಂಗ ಮಾರೆ ನೋಡಿ, ಚೆನ್ನಾಗಿ ಉಂಟಲ್ಲ ಬಾಲ ಮತ್ತು ಮಂಗ ಭೀಮಸೇನ. ಮತ್ತೆ ಕೊನೆಗೆ ಹೇಳಿದ ಭೀಮಸೇನ, ಯಾರು ನೀನು? ನಾನು ನೀನು ಹೇಳಿದ್ಯಲ್ಲ ಆಗ ಹಾರುವುದು ಸರಿ ಇಲ್ಲ ಅಂತೇಳಿ, ಅದೇ ನಾನು ರಾಮಾಯಣದ ಮಂಗ ಹನುಮಂತ ಅಂತ. ಹೌದಾ? ಮತ್ತೆನ್ನೇ ಕಾಡಿದ ಭೀಮಸೇನ. ಅಯ್ಯ ಮಾರೆ, ನೀನು ಭಾರಿ ಪೌರುಷವಂತ, ನಿನ್ನ ಬಾಲ ತೆಗಿಲಿಕ್ಕೆ ನಿನಗಾಗುವುದಿಲ್ಲ ಅಂತ ನೀನೇ ಹೇಳ್ತಾ ಇದ್ದಿ. ಈಗ ನನಗೆ ಅರ್ಥ ಆಯಿತು. ರಾಮಚಂದ್ರನ ಸೇವಕನಾಗಿದ್ದುಕೊಂಡು ರಾವಣನನ್ನು ಗುದ್ದಿ ಬರುವ ಬದಲಿಗೆ ಹೋಗಿ ಸುಮ್ಮನೆ ಚೂಡಾಮಣಿ ತಂದು ನೋಡಿದೆ, ದೃಷ್ಟ ಸೀತ ಎಂಥದ, ನಿನಗೆಂತ ಬಲ ಇರಲಿಲ್ವಾ ರಾವಣನ ಮುಗಿಸ್ಲಿಕ್ಕೆ? ಭೀಮಸೇನ ಮತ್ತೆ ತಮಾಷೆ ಮಾಡೋದು, ಬಾಲ ಎತ್ತಲಿಕ್ಕೆ ಆಗದವ ರಾವಣನಲ್ಲಿ ಮುಗಿಸ್ತಾನೆ ಅಂತ ಹೇಳಿಬಿಟ್ಟ. ಹಾಗಲ್ಲ, ಮತ್ತೆಂಥ ವಿಷಯ? ಭೀಮಸೇನ ನಪರ್ಯಾಪ್ತ ಮಮಾಸೌ ರಾಕ್ಷಸಾಧಮಃ ಮಯಾತು ನಿಹತೆ ತಸ್ಮಿನ್ ರಾವಣೇ ಲೋಕಕಂಠಕ್ಕೆ ಕೀರ್ತಿರ್ನಶ್ಯೇದ ರಾಘವಸ್ಯ ತಥೇತದುಪೇಕ್ಷಿತ. ನರಾವಣ ಸಹಸ್ರಮೇ ಯುದ್ಧೇ ಪ್ರತಿಫಲಂಭವೇತ್. ನನಗೆ 1000 ರಾವಣ ಒಟ್ಟು ಬಂದರೂ ಪೆಟ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಮುಗಿಸ್ತೇನೆ. ಆದರೆ ಏನಾಗ್ತದೆ ಅಂದರೆ, ಈ ಪೇಪರ್ನವರು ಸುದ್ದಿ ಉಂಟಲ್ಲ ಭಯಂಕರ ಮಂಗನಿಂದ ಸೀತೆ ಸಿಕ್ಕಿದಳು ರಾಮನಿಗೆ ಅಂತ ಬರೆದು ಬಿಡ್ತಾಳೆ. ದೊಡ್ಡದು ಮಾಡಿ ಕೆಂಪಕ್ಷರದಲ್ಲಿ ಮಂಗನಿಂದ ಬರೀತಾರೆ. ಮಂಗನಿಂದ ಮದುವೆ, ಸೀತೆಯ ಪ್ರಾಪ್ತಿ, ಶ್ರೀರಾಮಚಂದ್ರನಿಗೆ ಅಯೋಧ್ಯೆ ಅರಸನಿಗೆ ಮರ್ಯಾದೆ ಪೂರ ತೆಗಿತಾರೆ. ಕೀರ್ತಿರ್ನಶ್ಯೇದ ರಾಘವಸ್ಯ. ನಾಳೆ ಒಂದೊಮ್ಮೆ ನಾನು ರಾವಣನನ್ನು ಕೊಂದು ಸೀತೆಯನ್ನು ತಂದರೆ ನಾಳೆ ಸುದ್ದಿ ಮಾಡ್ತಾರೆ, ಅಯೋಧ್ಯೆಯ ಅರಸನಿಗೆ ಹೆಂಡತಿ ಪ್ರಾಪ್ತಿಯಾದದ್ದು ಒಬ್ಬ ಎಕ್ಕಶ್ಚಿತ್ ಕಾಡಿನ ಮೃಗದಿಂದ, ಮಂಗನಿಂದ ಅಂತ. ನನ್ನ ಪ್ರಭುವಿನ ಮರ್ಯಾದೆಯನ್ನು ನಾನು ಉಳಿಸಬೇಕಾದ ನನ್ನ ಕರ್ತವ್ಯ. ಆದ್ದರಿಂದ ನಾನು ಲಂಕೆಯನ್ನು ತರಲಿಲ್ಲ, ರಾವಣನನ್ನು ಎಳಿಲಿಲ್ಲ, ಖಾಲಿ ಸೀತೆ ಸಿಕ್ಕಿದ್ಲು ಮಾತ್ರ ವೃತ್ತಾಂತವನ್ನು ತಂದೆ. ಅದಕ್ಕೆ ನಾನು ಅವನ 3 ಆಪ್ಷನ್ಸ್ಗಳು ಬಂದದ್ದು. ಲೆಕ್ಕ ಯಾಕೆ ಅಂತ, ಒಂದು ಸರ್ತಿ ಪೂರ ಮುಗಿಸ್ತೇನೆ ಅಂದ. ಬೇಡ, ಯಾಕೆ ಲಂಕೆಯನ್ನು ಸುಡುವುದು ನನ್ನ ಕೆಲಸ ಅಲ್ಲ, ಅದು ಯಾರದ್ದು ಸೃಷ್ಟಿ, ಬ್ರಹ್ಮದೇವರ ಗಿಫ್ಟ್, ಅದು ಕುಬೇರನಿಗೆ ಕೊಟ್ಟದ್ದು, ನಿಧಿ ಕಾಯುವವನಿಗೆ. ಅವನು ಹೇಳ್ಕೊಂಡದ್ದೀವ ಕಳ್ಳ, ಬಿಡಿ ಬೇಡ. ರಾವಣನನ್ನು ಎಳೆದಾಗೋದು, ರಾವಣನನ್ನು ಎಳೆದಾಕಿದ್ದಾನೆ ಅಂತ ಅಪಚಾರ ಮಾಡೋದು. ನನಗೆ ಹೇಳಿದ್ದೇನೆ, ಎಲ್ಲಿದ್ದಾರೆ ಸೀತೆಯನ್ನು ಹುಡುಕಿ ಬನ್ನಿ ಅಂತ, ಅಷ್ಟೇ ಕೆಲಸ ಮಾಡ್ತೇನೆ. ನೋಡಿ, ಆಪ್ಷನ್ಸ್ಗಳಿಗೆಲ್ಲ ಯೋಚನೆ ಮಾಡ್ತಾ ಅವನೊಳಗೆ ಉತ್ತರಗಳು ಏನಿದ್ದವು ಅಂದರೆ, ರಾಮಚಂದ್ರನ ಕೀರ್ತಿಗೆ ಕಳಂಕ ಯಾವ ಪ್ರಕಾರದಲ್ಲಿಯೂ ಬರಬಾರ್ದು. ಭೀಮಸೇನ ಅಂತ ಹೇಳ್ತಾರೆ, ನನಗೆ ಹೊಡಿಲಿಕ್ಕೆ ಆಗಲಿಲ್ಲ ಅಂತಲ್ಲ, ನಾನು ಸುಮ್ಮನೆ ಇರಲಿ ಅಂತ ಹೇಳಿ ಬಂದದ್ದು. ಅವ ರಾಕ್ಷಸ ಅಧಮ, ಅದು ಕೀಟ, 20 ಕೈದ್ದು 10 ತಲೆದ್ದು ಎಂಥ ಕರ್ಮ. ನಮ್ಮ ವಂಶದಲ್ಲಿ ವಾಲಿ ಗೊತ್ತಿಲ್ವ ನಿನಗೆ? ಹೌದು, ಅವ ಎಂತ ಮಾಡಿದ? ಹಗ್ಗದಲ್ಲಿ ಕಟ್ಟಿ ಆಡಿಸಲಿಲ್ವ ಅವನನ್ನು? ಮತ್ತು ನಾವೆಲ್ಲ ತುಳಿತಾ ಇದ್ದದ್ದು ಅವುಗಳಿಗೆಲ್ಲ ಎಂಥ ಕರ್ಮ. ರಾವಣ ಎಂಥದ್ದು ಅಲ್ಲ, 1000 ರಾವಣ ಒಟ್ಟಾದರೂ ನನಗೇನಲ್ಲ ಅಂತ ಹೇಳ್ತಾನೆ. ಭಾರಿ ಖುಷಿಯಾಯಿತು ಭೀಮಸೇನನಿಗೆ. ಮತ್ತು ನಾನು ನೀನು ಎಲ್ಲ ಒಂದು ಗೊತ್ತುಂಟವರಿಗೆ, ಸುಮ್ಮನೆ ನಾಟಕ ಮಾಡಿತ್ತು. ಪ್ರಮದದ ಸುದ್ದಿಯಾಮೋ ಗದ್ವೇಷ ಭಾಜಾಂ. ಕೆಟ್ಟವರಿಗೊಂದು ಗಮ್ಮತ್ತು ಸುದ್ದಿ ಇರಲಿ ಅಂತ, ಗಮ್ಮತ್ತಿನವರಿಗೆ ಗಮ್ಮತ್ತಾಗುತ್ತೆ, ಆಟ ಇರ್ತದೆ ಅಂತ ಆಟ ಆಡಿದ್ದು ಗೊತ್ತಾಯಿತು. ನೀನೇನು ಮಾಡ್ತೀಯಾ ಕೇಳ್ತಾನೆ. ಹನುಮಂತ ಹೇಳ್ತಾನೆ, ನನ್ನೊಂದು ಸೇವೆ ಉಂಟು, ಮುಂದೆ ಆಗ್ತದಲ್ಲ. ಆವತ್ತು ಹುಟ್ಟಿದವರೆಲ್ಲ ಇವತ್ತು ಬಂದಿದ್ದಾರೆ, ಕೆಲವರೆಲ್ಲ ಉಳ್ಕೊಂಡಿದ್ದಾರೆ, ಸರಿಕಟ್ಟಲ್ಲಿ ಆಗಲಿಲ್ಲ ರಾಮಾಯಣದ ಸೇವೆ. ಈ ಸರ್ತಿ ಕೃಷ್ಣನ ಚರಿತೆಯಲ್ಲಿ ಆಗಬೇಕು ಅಂತ ಉಂಟು, ಆಗ್ತದೆ. ಆಗ ನೀನಿದ್ದಿ, ನಾನು ಬೇಕಾಗಿಲ್ಲ. ನಾನೊಂದು ಕೆಲಸ ಮಾಡ್ತೇನೆ, ಕೃಷ್ಣನ ಅರ್ಜುನನ ರಥದಲ್ಲಿ ನಾನು ಪತಾಕಿಯಲ್ಲಿದ್ದೇನೆ, ಪುರುಸೋತ್ತಾದಾಗೆಲ್ಲ ಹಾರ್ತೇನೆ ಅಂದಿದ್ದ. ನಾನು ಬೇಕಾದಾಗೆಲ್ಲ ನನಗೆ ಗೌಜಿ ಮಾಡಲಿಕ್ಕೆ ಉಂಟು ಅಂತಾನೆ. ಚಮೂಂ ವಿಗಾಹ್ಯ ಶತ್ರುಣಾಂ ಶರಶಕ್ತಿ ಸಮಾಕುಲಂ ಯದಾ ಸಿಂಹರವಂ ವೀರ ಕರಿಷ್ಯಸಿ ಮಹಾಬಲ ತದಾಹಂ ಬ್ರಹ್ಮೈಷ್ಯಾಮಿ ಸ್ವರವೇಣ ರವಂತವ. ನೀನು ಯಾವತ್ತಾದರೂ ಗೌಜಿಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಕೂಗಿದೆಯಾ? ನನ್ನ ಕೂಗು ಸೇರಿತು ಅಂತ ತಿಳ್ಕೊಂತ. ತದಾಹಂ ಬ್ರಹ್ಮೈಷ್ಯಾಮಿ ಸ್ವರವೇಣ. ನೀನು ಶತ್ರು ಸೈನ್ಯವನ್ನು ನೋಡಿ ಸಿಂಹರ ಮಾಡಿದೆ, ಭೀಮಸೇನ ಕೂಗಿದರೆ ಜೊತೆಯಲ್ಲಿ ಹನುಮಂತ
ಸ್ವರ ಕೊಡ್ತಾನಂತೆ. ಯಾರಿಗೆ ಗೊತ್ತೇ ಇಲ್ಲ, ಅಲ್ಲಿ ಕೂತತ್ತು. ಅದರಿಂದ ಭೀಮಸೇನ ರವೋಭ್ಯಭೂತ ಅಂತಾರೆ. ಇದು ಮಹಾಭಾರತ ಹೇಳ್ತದೆ. ಇಡೀ ಪ್ರಚಂಡವಾದ ಸೈನ್ಯದ ಶಬ್ದ, ಆನೆಗಳ ಗೀಳು, ಕುದುರೆಗಳ ಕೂಗು, ಜೊತೆಯಲ್ಲಿ ಮನುಷ್ಯರ ಗೌಚಿ, ಇನ್ನು ಬಡಿಯುವವರದ್ದೆಲ್ಲ, ಇಷ್ಟೆಲ್ಲ ಸಮಾವೇಶದಲ್ಲಿ ಕೂಗಿದ ಭೀಮಸೇನನ ಸದ್ದು ಜಾಸ್ತಿ ಕೇಳ್ತಿತ್ತಂತೆ ಮೇಲಕ್ಕೆ. ಅದು ಕಾರಣ ಅದರೊಟ್ಟಿಗೆ ಹನುಮಂತನ ಕೂಗು ಸೇರಿತು. ಅದಕ್ಕೆ ಹಾಗೆ ಹೇಳಿದ್ದು, ಕೆಲವು ನಾದದಿಂದಲೇ ಸತ್ತಿವೆ ಅಂತ. ಹೆಸರು ಒಡೆದೇ ಶಬ್ದ ಕೇಳಿ ಬೊಬ್ಬೆ ಹಿಡದೆ ಸತ್ತಿದ್ದಾರೆ. ವಿಜಯಸ್ಯ ಧ್ವಜಸ್ತಶ್ಚ ನಾದಾನ್ ಮೋಕ್ಷ್ಯಾಮಿ ದಾರುಣಾನ್. ವಿಜಯ ಅಂದರೆ ಅರ್ಜುನ ರಥದ ಧ್ವಜದಲ್ಲಿ ಕೂತು ನಾನು ಬೊಬ್ಬೆ ಹಾಕ್ತೇನೆ. ನಾದಾನ್ ಮೋಕ್ಷಾಮಿ ದಾರುಣಾನ್, ಭಯಂಕರ ಕೂಗ್ತೇನೆ. ಅದರಲ್ಲೇ ಕರಾಟೆಯವರು ಕೂಗುದು ಹೊಡೆಯುವಾಗ. ಅದು ಕೂಗಿಯೇ ಕೆಲವರಿಗೆ ನಡಗೆ ಬೀಳ್ತದೆ ಅಂತ. ಹೊಡೆಯುವ ಫೋರ್ಸು ಇರ್ತದೆ, ಒಟ್ಟು ಸೇರ್ತದೆ. ಸೌಂಡು ಆ್ಯಂಡ್ ಇದು ಹಿಟ್, ಇದೆಲ್ಲ ಇವನೇ ಹೇಳಿಕೊಟ್ಟದ್ದು. ಕೂಗಿ ಹೊಡೆಯಲಿಕ್ಕೆಲ್ಲ ಅವರಿಗೆಲ್ಲ ಗೊತ್ತಿಲ್ಲ ಪಾಪ. ನಿಜವಾಗಿ ಅವರೆಲ್ಲ ಹನುಮಂತನ ಫೋಟೋ ಹಾಕಿಕೊಂಡು ಆಡಬೇಕು ಎದುರಲ್ಲಿ. ನಿಜವಾಗಿ ಒಳ್ಳೆ ಆಡಲಿಕ್ಕೆ ಬರ್ತದೆ, ಆಡಲಿಕ್ಕೆ ಆಗ್ತದೆ. ಆದರೆ ಕರಾಟೆಯ ಮೂಲ ಪ್ರವರ್ತಕನೇ ಅವನು. ಅಶೀತಿ ಕೋಟಿಯೂತಪಾನ್ ಪುರಸ್ಸರಾಷ್ಟಕಾಯುತಾನ್ ಅನೇಕ ಹೇತಿ ಸಂಕುಲಂ ಕಪೀಂದ್ರಂ ಆವರಣೋದ್ಭುಲಂ. ಕೋಟಿಗಟ್ಟಲೆ ಜನ ಒಟ್ಟಾಗಿದ್ದಾರೆ ರಕ್ಕಸರು. ತಲಪ್ರಹಾರ ಚೂರ್ಣಿತಾನ, ಕೈಯಲ್ಲಿ ಹೊಡೆದಾಗಿ ಸಾಯಿಸಿದ್ದಾನವ. ಅದು ದೊಡ್ಡ ಆಟ ಅವನು. ಹಾಗಾಗಿ ನಾನು ಅಲ್ಲಿ ಕೂಗ್ತೇನೆ, ಅದೇ ಕೆಲಸ ಅಂತ. ಮಹಾಭಾರತ ಕಾಲದಲ್ಲಿ ರಾಮಾಯಣ ಕಾಲದ ಹನುಮಂತನೇ ಎಂಟ್ರಿ. ಎಷ್ಟು ಸಮಯದಿಂದ ಅವನೇನು ಮಾಡ್ತಾ ಇದ್ದ? ಕಿಂಪುರುಷಲ್ಲಿ ಕೂತು ಏನು ಮಾಡೋದು ಕೇಳಿದ್ದು, ಇದೇ ಕೆಲಸ ಮಾಡೋದು. ಇದು ಸ್ಕಂದ ಪುರಾಣದಲ್ಲಿದ್ದ ಮಾತು. ವಾಲ್ಮೀಕಿ ಅದನ್ನು ಹೊತ್ಕೊಂಡಿದ್ದಾನೆ, ಸ್ವಲ್ಪ ಶಬ್ದಗಳು ಬೇರೆ ಮಾಡಿದ್ದಾನೆ. ಹಾಗೆ ಎರಡು ಕಡೆಯಲ್ಲಿ ವ್ಯಾಸರು ಕೊಟ್ಟ ಮಾತುಗಳು ಹಾಗೆ. ಹನುಮಂತನಿಗೆ ಎಣೆಯಾದವರು ಯಾರೂ ಇಲ್ಲ. ಯೋಚನೆ ಮಾಡಿ, 50,000 ಮೈಲು ದೂರದಿಂದ, ಅಷ್ಟೇ ಇಟ್ಟುಕೊಳ್ಳಿ, ಗುಣಿಸಬೇಡ ಯೋಜನಕ್ಕೆ. ಅಷ್ಟು 1000 ಮೈಲು ದೂರದಿಂದ ಬೆಟ್ಟವನ್ನು ಹೊತ್ತು ತರಬೇಕಾದ್ರೆ ಮದ್ದಿನ ಗಿಡ ಇರುವುದು ಅಲ್ಲಿ. ಅದು ಅವಿತು ಕೂತಿದೆ, ಹೊತ್ತು ತಂದ ಬೆಟ್ಟವನ್ನು. ತರುವಾಗ ಓಡಿದ್ದಾನೆ, ಇಡುವಾಗ ಓಡಲಿಲ್ಲ. ಆಯ್ತಾ ಕೆಲಸ? ಆಯಿತು, ಬಿಸಾಡಿತ್ತು. ವ್ಯಗ್ರ ಬುದ್ಧಿಯಾ ಅಥವಾ ಯಾತಃ, ಆಗ ಗಮ್ಮತ್ತಿನಲ್ಲಿ ತಂದಿದ್ದ, ಈಗ ಅದನ್ನು ಬಿಸಾಡಿದ್ದ. ಹೋಗಿ ಅಲ್ಲಿ ಕಚಕ್ಕ ಕೂತಿದಂತೆ. ನಷ್ಟಚ್ಛೇದಾಂಕ ಹಿಂದೆ ಹೇಗಿತ್ತು ಹಾಗೆ ಗಚ್ಚಕ್ಕ ಕೂತಿದೆ ಅಂತ. ದೊಡ್ಡ ಮಟ್ಟಿನ ಗುಡ್ಡೆ ಎತ್ತು ತಂದು ಬಿಸಾಡಿದವ. ಪರಾಕ್ರಮೋತ್ಸಾಹ ಅತಿಪ್ರತಾಪೈ ಸೌಶೀಲ್ಯ ಮಾಧುರ್ಯ ನಯಾದಿಕೈಶ್ಚ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯೈ ಅನುಮತಃ ಕೋಪ್ಯಧಿಕೋಸ್ತಿ ಬೋರುಕೆ. ರಾಮನೇ ಕೇಳುತ್ತಾನೆ, ಯಾರಿದ್ದಾನೆ ಹನುಮನಿಗೆ ಎಣೆಯಾದವರು? ಹೇಗಿದೆ? ಮಮೇವ, ನನ್ನಾಗೆ ವಿಕ್ಷೋಭಿತ ಸಾಗರಸ್ಯ ಲೋಕಾನ್ ದಿದಕ್ಷೋರಿವ ಪಾವಕಸ್ಯ ಪ್ರಜಾಂ ಜಿಹೀರ್ಷೋರಿವ ಚಾಂತಕಸ್ಯ ಅನುಮತಃ ತಾಸ್ಯತಿ ಕಪ್ಪುರಸ್ತಾತ್. ಸರ್ವೋತ್ತಮನಾದ, ಜೀವೋತ್ತಮನಾದ, ಎಲ್ಲ ಮನುಷ್ಯರಲ್ಲಿ ಎತ್ತರದಲ್ಲಿರತಕ್ಕ, ದೇವತೆಗಳಲ್ಲಿ ಮಿಗಿಲಾದ, ಎಲ್ಲ ಶಕ್ತಿಗಳಿಂದ ಎತ್ತರ ಕೊಡ್ತಾ ಹನುಮಂತನೇ ಎಣೆ ಇದ್ದಾರ? ಕೇಳ್ತಾನೆ. ಅವನ ಮಾತುಗಳಲ್ಲೇ ಕೇಳ್ತಾರೆ. ಇದು ಪುರಾಣಗಳಲ್ಲೆಲ್ಲ ಬಂದಿರತಕ್ಕ ಮಾತುಗಳು ಎಲ್ಲ ಹೇಳಿದ್ರಿ ಅಲ್ಲ. ಹಾಗಾದರೆ ವಾಲಿಯನ್ನು ಸುಗ್ರೀವನಿಂದ ರಕ್ಷಣೆ ಮಾಡುವಲ್ಲಿ ಹನುಮಂತನ ಪಾತ್ರ ಯಾಕಿಲ್ಲ? ಹನುಮ ಸುಗ್ರೀವನ ಸಚಿವಲ್ವ, ಹೊಡೆದವರು ಹಾಕಿದ್ದಾರಲ್ಲ, ಸುಮ್ಮನೆ ಕೂತಿದ್ದಾನಲ್ಲ ತೆಪ್ಪಗೆ. ವಾಲಿಗೆ ಬುದ್ಧಿ ಕಲಿಸಬೇಕಿತ್ತಲ್ಲ. ವಾಲಿ ರಾವಣನನ್ನು ಇಡಿಸಿ ಹಾಕಿದ್ದಾನೆ ಬಾಲದಲ್ಲಿ, ಜೋರಿದ್ದಾನೆ ರಾವಣನಿಗಿಂತ. ನೀನು 1000 ಗಂಟೆ ರಾವಣ ಬಂದರೆ ಏನಾಗುವುದಿಲ್ಲ ಹೇಳ್ತಿ. ಹಾಗಾದರೆ ನಿಮ್ಮ ಹನುಮನ ವಾಲಿಯ ಕಥೆಯಲ್ಲಿ ಸುಗ್ರೀವನಿಗೆ ಅನ್ಯಾಯ ಆಗುವಾಗ ಎಲ್ಲಿದ್ದಾನೆ? ಅದಕ್ಕೊಂದು ಮಾತು ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ನಿಜವಾಗಿ ಹನುಮಂತನಿಗೆ ಎಣೆಯಾದವರು ಯಾರಿಲ್ಲ. ಆದರೆ ಒಂದು ವಿಷಯ ನಡೆದಿದೆ. ಋಷಿಗಳ ವನದಲ್ಲಿದ್ದಾಗ ಮಂಗನಾಗಿ ಇದ್ದ. ಋಷಿಗಳಿಗೆಲ್ಲ ಬೇಜಾರಾಯಿತು ಕೆಲವೊಮ್ಮೆ ಅವನ ಚೇಷ್ಟೆಗಳು ನೋಡಿ. ನಿನಗೆ ಎಂತ ನೀನು ಅಂತ ನಿನಗೆ ಗೊತ್ತಾಗಬಾರ್ದು ಅಂತ ಅವನಿಗೆ ಹೇಳಿಬಿಟ್ಟು ಸುಮ್ಮನೆ ಕೂತು, ಒಳ್ಳೆಯದಾಯ್ತಲ್ಲ. ಹಾಗಾಗಿ ನಿನ್ನ ಬಲಕ್ಕೆ, ನಿನ್ನ ಧೈರ್ಯಕ್ಕೆ, ನಿನ್ನ ಉತ್ಸಾಹಕ್ಕೆಲ್ಲ ಯಾವತ್ತೂ ಎಚ್ಚರ ಆಗದೆ ಹೋಗಲಿ ಅಂತ ಹೇಳಿಬಿಟ್ರು. ಶಾಪ ಆಗಿದ್ದು. ಸಾಮಾನ್ಯವಾಗಿ ದೇವರು ಹಾಗೆ ಲೋಕದಲ್ಲಿ ಬಂದಾಗ ದೊಡ್ಡವರ ಶಾಪವನ್ನು ಇಷ್ಟಪಡ್ತಾನೆ. ನೋಡಿ, ಯಾದವರ ಕುಲ ನಾಶ ಆಗಲಿ, ಗಾಂಧಾರಿ ಹೇಳಿ ಒಂದು ಹೆಣ್ಮಗಳು ಆಯಿತು ಅಂತ. ಅದೇ ಋಷಿಗಳು ಸಾಂಬ ಹೆತ್ತ ಕಬ್ಬಿಣದ ಕೋಲು, ಅದರಿಂದ ಸಾಯಲಿ ಅಂದ, ಆಯಿತು ಗಾಡಿ ಸಾಯಲಿ ಬಿಟ್ಟ ಇವ. ಆಗ ಯಾರಾದರೂ ದೊಡ್ಡವರು ಹೇಳಿದರೆ ಅದನ್ನು ಒಪ್ಪಿಕೊಳ್ಳುವುದು ದೇವರ ಜಾಯಮಾನ ಕ್ರಮ. ದೇವರ ಹಾಗೆ, ಇವನು ಹಾಗೆ, ಪ್ರಾಣನೂ ಹಾಗೆ. ಇರಲಿ ಪಾಪ, ಋಷಿಗಳು ಹೇಳಿದ್ದಕ್ಕೆ ಮತ್ತೆ ಬೇಡ ಹೇಳೋದು ಯಾಕೆ? ಒಂದೊಮ್ಮೆ ನಾನು ಬೇಡ ಹೇಳಿದರೆ ಋಷಿಗಳು ಮಾಡಿದ ತಪಸ್ಸೆಲ್ಲ ಗಟ್ಟಿ ಆಗ್ತದೆ. ಅವರದೊಂದು ಶಾಪ ಕೊಟ್ಟು ತಪಸ್ಸು ಹೋಗಲಿ, ಇರಲಿ, ಅವ್ರಿಗೆ ಮಾಡೋದು ಅದನ್ನೇ, ಒಳ್ಳೆಯದಾಯಿತು ಹೇಳಿ ಸುಮ್ಮನೆ ಗೊತ್ತು. ಆದ್ದರಿಂದ ನ ಬಲೇ ವಿದ್ಯತೆ ತುಲ್ಯ ನ ಗತವು ನ ಮತವು ಅಪಿ. ಬುದ್ಧಿಯಲ್ಲಿ ಆಗಲಿ, ಬಲದಲ್ಲಿ ಆಗಲಿ, ಗತಿಯಲ್ಲಿ ಆಗಲಿ ಸಮನಾದವನು ಯಾರೂ ಇಲ್ಲ. ಹೌದು,
ಆದರೆ ಅಮೋಘವಾಕ್ಯ ಈ ಶಾಪತ್ತು ದತ್ತೋಸ್ಯ ಮುನಿಭಿ ಪುರ. ಇಂದು ಋಷಿಗಳೆಲ್ಲ ಸೇರಿ ಅವನಿಗೆ ನೀನೆಲ್ಲ ಚೇಷ್ಟೆಯಲ್ಲಿ ಜಾಸ್ತಿ ಮಾಡ್ತಾ ಇದ್ದಿ, ನಿಂದು ಬುದ್ಧಿಮಂತಿಗೆಲ್ಲ ಜಾಸ್ತಿ ಆಯಿತು, ಅದು ಕಂಪ್ರೆಸ್ ಆಗಲಿ, ಗೊತ್ತಾಗದೆ ಹೋಗಲಿ ಅಂತ ಹೇಳಿಬಿಟ್ರು ಅದೃಶ್ಯವಾಗಿ. ಆಯಿತು, ಅವ್ರು ಹೇಳಿದ್ರು, ಅದು ಸುಮ್ಮನೆ ಬೆಪ್ಪನಾಗಿ ಕೂತು. ಇದು ಒಳ್ಳೆಯದು ಕೆಲವೊಮ್ಮೆ. ಇಲ್ಲಾದರೆ ಎಲ್ಲರೂ ಕರೀತಾರೆ, ಅದು ತಿನ್ನಿ ಇದು ತಿನ್ನಿ ಹಾಕ್ತಾರೆ, ಕೊನೆಗೆ ತಿನ್ನೋದು ಉಪಾಯ ಇಲ್ಲ ಆಗ್ತದೆ, ಸೋತು ಹೋಗ್ತಾನೆ. ಇದು ಅವನು ಬೆಪ್ಪ ಇದ್ದಾನೆ, ಸುಮ್ಮನೆ ಅವನು ಕರೆಯೋದು ಬೇಡ ಮಾರೆ, ಅವರು ಸಮ ಇಲ್ಲ ಹೇಳಿದರೆ ಖುಷಿ ಆಗ್ತದೆ. ಯಾರು ಕರೆಯೋದಿಲ್ಲ, ದೂರದಲ್ಲಿ ಉಳಿಲಿಕ್ಕೆ ಯಥೋ ನಿವರ್ತೇತ ವಿಮುತ್ಯೇತ ತದು. ಇಲ್ಲಾದರೆ ಎಲ್ಲರೂ ಕರೆಯೋದು, ಹನುಮಂತ ಇದೊಂಚೂರು ಬಾವಿಯಲ್ಲಿ ಕಲ್ಲು ಮಂದಿ ಒಂದು ಎತ್ತಲಿಕ್ಕೆ ಬಾ, ಅಲ್ಲಿ ಒಂದು ಇದು ಕೊಡು, ಎಲ್ಲ ಕೆಲಸ ಇರ್ತದೆ, ಎಲ್ಲ ಒಳ್ಳೆ ಇದ್ದಿಂದ, ಟ್ರಿಮ್ ಇದ್ದು ಗಟ್ಟಿ ಇದ್ದಿಂದ. ಇದು ಎಲ್ಲ ಇಲ್ಲ ಆದರೆ ಬಾರಿ ಬೆಳ್ಚಪ್ಪನಾಗಿ ಕೂತ್ರೆ ಸುಮ್ಮನೆ ಅಲ್ಲಿಯೂ ಕೆಲವರು ಕೈ ಹಾಕ್ತಾರೆ ಬಂದು ಜಡಭರತನಾಗೆ. ಆದರೂ ಒಳ್ಳೆಯದು, ಪಕ್ಕ ಯಾರು ಹತ್ತಿರ ಬರೋದಿಲ್ಲ, ಅದು ಪ್ರಾಣಿ ಸಮ ಇಲ್ಲ ಅಂತೇಳಿ. ಹಾಗಾಗಿ ಸುಮ್ಮನೆ ಕೂತಿದ್ದಾನೆ. ಆಯಿತು ಅಂತೇಳಿ ನೀವು ಹೇಳಿದ್ದು ಕೇಳುತ್ತೇನೆ. ನ ಜ್ಞಾತಮಿ ಬಲಮ್ಯೇನ ಬಲಿನಾ ವಾಲಿ ಮರ್ದನೆ. ಹಾಗಾಗಿ ವಾಲಿಯ ಸಂಹಾರದ ವಿಷಯದಲ್ಲಿ ಹೊಡೆಯುವಲ್ಲಿ ಅವನು ಸುಮ್ಮನೆ ಕೂತ. ಋಷಿಗಳಿಗೂ ಶಾಪ ಕೊಟ್ಟಿದ್ದಾರೆ, ಇಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ಳು, ಇಲ್ಲಿ ರಾಮ ಬರಲಿ ಅವನೇ ಹೊಡೀಲಿ ಅಂತ. ಹೀಗೆ ಕೆಲವೆಲ್ಲ ಪ್ರಸಂಗಗಳ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದು, ಅದಕ್ಕೆಲ್ಲ ಉತ್ತರ ಕೊಡುವ ಹಾಗೆ ಕೆಲವು ಮಾತುಗಳೆಲ್ಲ ಬಂದಿರ್ತವೆ, ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಮತ್ತು ರಾಮನ ಬಗ್ಗೆ, ರಾಮನಲ್ಲಿ ಹೇಳುವಾಗ ವಶಿಷ್ಠರು ಹೇಳ್ತಾರೆ, ಸುಮಾರು ವಶಿಷ್ಠರು ಮತ್ತು ರಾಮನ ಮಾತುಕತೆ ಇರ್ತದೆ, ಅದನ್ನೆಲ್ಲ ತರಲಿಲ್ಲ ನಾನು, ಇನ್ನೊಮ್ಮೆ ತರ್ತೇನೆ ಅಂತ. ಬುರ್ಸೋದು ಕಮ್ಮಿ ಇರ್ತದೆ. ಆದರೆ ಕೊನೆಗೆ ವಶಿಷ್ಠರು ಏನು ಹೇಳ್ತಾರೆ ಹೇಳಿದರೆ, ಸರ್ವಾಸು ವಿದ್ಯಾಸು ತಪೋ ವಿಧಾನೇ ಸ್ಪರ್ಧತೆ ಎಮ್ಮಿ ಗುರುಂ ಸುರಾಣ. ದೇವತೆಗಳು ಗುರುವನ್ನೇ ಇವನು ಮೀರಿದ್ದಾನೆ. ನಿಜವಾಗಿ ಬೃಹಸ್ಪತಿಯ ಬಗ್ಗೆ ಹೇಳುವುದು ಅವನು, ಅವನಿಗೆ ಅದರಾಚೆ ಗೊತ್ತಿಲ್ಲ. ನಿಜವಾಗಿ ದೇವತೆಗಳ ಗುರು ಅಂದರೆ ಪ್ರಾಣನೇ ಇರ್ತಾನೆ, ಪ್ರಾಣನ ಪರವಾಗಿದ್ದಾನಿವ ಅಂತ ಹೇಳುವ ಮುಖ ಅವನದ್ದು. ಎಲ್ಲ ವಿದ್ಯೆಗಳು ಗೊತ್ತುಂಟು ಅವನಿಗೆ. ರಾಮನೇ ಹೇಳುವ ಮಾತುಂಟು, ಅದು ನಾನು ಬರುವ ಶನಿವಾರ ಅದನ್ನು ಇಟ್ಕೊಳ್ತೇನೆ. ರಾಮ ಮತ್ತು ಹನುಮ ಅಂತ ಇಬ್ಬರು, ರಾಮ ಜಯಂತಿಗೆ ಮತ್ತು ಹನುಮ ಜಯಂತಿಗೆ ಒಟ್ಟಾಗಿ ಇನ್ನೊಂದು ಎಪಿಸೋಡ್ ಬರುವ ಶನಿವಾರದಲ್ಲಿ ರಾಮ ಹನುಮ ಅಂತ ಇಡ್ತೇನೆ. ಹಾಗಾಗಿ ಇಲ್ಲಿ ಅವರ ಮಾತುಗಳೆಲ್ಲ ಮತ್ತೆ ಇಡ್ತೇನೆ. ಈಗ ವಶಿಷ್ಠರು ಒಂದು ಮಾತು ಹೇಳಿದ್ದಾರೆ, ಇವನಿಗೆಲ್ಲ ಗೊತ್ತುಂಟು ಅಂತ. ಸೋಯಂ ನವವ್ಯಾಕರಣಾರ್ಥವೇಥ. ನವವ್ಯಾಕರಣ ಮಹಾವ್ಯಾಕರಣದ್ದು ಇವತ್ತಿಲ್ಲಿದ್ದೆಲ್ಲ ಅಲ್ಲ, ಪಾಣಿನಿ ಇದ್ದೆಲ್ಲ ಅಲ್ಲ. ಪಾಣಿನಿದ್ದು ಬಿಟ್ಟು ದುರ್ಯೋಧನನಿಗೆ ಧೃತರಾಷ್ಟ್ರ ಹೇಳ್ತಾನೆ, ಏನು ಮಾರಾಯ ನೀನು ಎಷ್ಟೆಲ್ಲ ಓದಲಿಲ್ವಾ? ಓದಿದ್ದಿ, ಮತ್ತೆಂಥ ಕರ್ಮ, ರಾಜಸೂಯಕ್ಕೆ ಅಳುವುದಾ? ನೀನೇ ಯಜ್ಞಯಾಗ ಮಾಡಿ ದುಡ್ಡು ಒಟ್ಟು ಮಾಡು. ದಶ ವ್ಯಾಕರಣ ಸಮಂ ಅವನು ಹೇಳುದು, 10 ವ್ಯಾಕರಣ ಪಾಠ ಆಗಿದೆ ನಿನಗೆ. ವ್ಯಾಡಿ, ಚಾಂದ್ರಿ, ಆಪಿಶಿಲಿ, ಪಾಣಿನಿ ಇವರೆಲ್ಲ ಸುಮಾರು ಓದಿಕೊಂಡಿದ್ದಾನೆ. ಒಂದೇ ಅಲ್ಲ, ಒಂದು ವ್ಯಾಕರಣದಲ್ಲಿ ಏನಾಗ್ತದೆ? 16 ವ್ಯಾಕರಣಗಳ ಕತೆ ನಿನಗೆ ಗೊತ್ತಿದೆ, ಚೆನ್ನಾಗಿ ಅಭ್ಯಾಸ ಮಾಡಿದ್ದಿ. ಆಗಿರುವಾಗ ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಹೇಳಿಕೊಡ್ತಾನೆ. ಅದೆಲ್ಲ ಬೇಡ ಮಾರಿ, ವ್ಯಾಕರಣ ತರಕ್ಕೆ ಯಾರಿಗೆ ಬೇಕು? ದುಡ್ಡು ಮಾಡಬೇಕು, ಹೇಗಾದರೂ ಮಾಡಿ ಅಂತ ಹೊರಟವ. ಬಿಡಿ, ಶಾಸ್ತ್ರಕ್ಕೆ ಕೈ ಹಾಕಲಿಲ್ಲ, ಕುವರ್ತವನ್ನು ಆಶಿಸಿಕೊಂಡು ಅದಿರಲಿ. ಇವನು ಹೇಳ್ತಾನೆ, ಸೋಯಂ ನವವ್ಯಾಕರಣ ಅರ್ಥವೇತ್ತ. ನವ ಅಂದರೆ 9 ಅಂತ ಅರ್ಥ ಅಲ್ಲ, ಹೊಸತು, ನ್ಯೂ, ಹೊಸ ಇನ್ವೆನ್ಷನ್. ವ್ಯಾಕರಣಕ್ಕೆ ವ್ಯವಸ್ಥೆ, ಶಬ್ದದ ಜಾಲರಿಗಳನ್ನು ಉಂಟು ಮಾಡಿದವ. ನಿಜವಾಗಿಯೂ ಅದ್ಭುತವಾದ ಚಿಂತನೆ, ಒಳ್ಳೆಯದಾಗಿರತಕ್ಕಂಥ ಶಬ್ದಗಳ ಚಿಂತನೆಯನ್ನು ತಂದುಕೊಟ್ಟವ. ಹಾಗಾಗಿ ಬ್ರಹ್ಮ ಭವಿಷ್ಯತಿ ಅಪಿತೆ ಪ್ರಸಾದಾತ್. ಇವನು ಖಂಡಿತವಾಗಿ ಮುಂದಿನ ಕಲ್ಪದಲ್ಲಿ ಬ್ರಹ್ಮನ ಆಗ್ತಾನೆ ನಿನ್ನ ಅನುಗ್ರಹದಿಂದ. ಅಂದರೆ ರಾಮ ಯಾರು? ಬ್ರಹ್ಮನಾಗುವುದು ಅಂದರೆ ಹೊಕ್ಕುಳಲ್ಲಿ ಹುಟ್ಟಿ ಬರಬೇಕು. ಹಾಗಾದರೆ ನಿನ್ನ ಅನುಗ್ರಹ ಅಂದರೆ ನೀನು ನಾರಾಯಣ, ನಿನ್ನ ಹೊಕ್ಕುಳಲ್ಲಿ ಬ್ರಹ್ಮನಾಗಿ ಈ ಹನುಮ ಬರ್ತಾನೆ ಅನ್ನುವ ಮಾತು ವಾಲ್ಮೀಕಿ ರಾಮಾಯಣ. ಇನ್ನು ಯಾರದ್ದೋ ಎಲ್ಲಿದ್ದು ಅಧ್ಯಾತ್ಮ, ಆನಂದ ರಾಮಾಯಣ, ಅದು ಇದು ಅಂತ ಹೇಳಿಕೊಂಡು ನೀವು ಎಲ್ಲಿಯೋ ಎಡಕ್ಕಿದ್ದೆಲ್ಲ ಹೇಳಿ ಅದನ್ನು ಬದಿಗೆ ಹಾಕ್ತೀರಿ. ನಮಗೆ ವಾಲ್ಮೀಕಿ ಹೇಳಿದರೆ ಓಕೆ ಅಂತ. ಕೆಲವರು ವಾಲ್ಮೀಕಿಯನ್ನು ನಂಬುವುದು, ಕೆಲವರು ವಾಲ್ಮೀಕಿಯನ್ನು ಬಿಡುವುದು. ಅದಕ್ಕೆ ಒಟ್ಟು ನಂಬದಿರಿ, ಮಾತಿದೆ ಎನ್ನುವುದನ್ನು ಒಪ್ಪಿಕೊಳ್ಳಿ. ನೋಡಿ ಹೇಗಿದೆ, ಇನ್ನೇನು ಹೇಳು. ಬ್ರಹ್ಮನಾಗುವ ಕಲ್ಪನೆಯನ್ನು ಹನುಮಂತನಿಗೆ ಹೇಳಬೇಕಾದ್ರೆ ಇದು ಎಷ್ಟು ದೊಡ್ಡ ವೇದಾಂತ ಯೋಚನೆ. ಇದು ಮಾಧ್ವರು ಹೇಳುವಂಥದ್ದು, ಇವರು ಮಾತ್ರ ಮಾಡುವಂಥದ್ದು. ಅದು ಹಾಗಲ್ಲ, ಹೀಗಲ್ಲ. ಮೊದಲಗೆರೆಯಲ್ಲಿ ಆ ಪ್ರಾಣನ ಅವತಾರಗಳನ್ನು ಹೇಳಿದೆ. ಹಾಗಾದರೆ ಯಾರು ಬ್ರಹ್ಮನಾಗ್ತಾರೆ ಎಂದು ಯೋಚನೆ ಮಾಡಿಕೊಂಡು ಬನ್ನಿ. ಅವತಾರಗಳು ಮುಗಿದಾಗ, 3 ಅವತಾರಗಳು ಕಳೆದಾಗ, ಅಂದರೆ ಈ ವೇದಾಂತ ಕಾನ್ಸೆಪ್ಟ್ ಮುಂಬರುವ ಕಲ್ಪದಲ್ಲಿ ಈ ಪ್ರಾಣನಿಗೆ ಒಂದು ಬಡ್ತಿ, ಮುಂಬಡ್ತಿ ಇಬ್ಬರಿಗೇ ಇರುವುದು. ಹೀಗೆ ಪ್ರಾಣನಿಗೆ ಬ್ರಹ್ಮನಾಗುವ ಒಂದು ಕತೆ ಕಲ್ಪದಲ್ಲಿ, ಶಿವನಿಗೆ ಶೇಷನಾಗುವ ಬಗೆ. ಈ 2 ದೇವತೆಗಳಿಗೆ ಮಾತ್ರ, ಅದರಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳುವ ಕ್ರಮಗಳು. ಇವರಿಬ್ಬರಿಗೆ ಮಾತ್ರವೇ 2 ರೋಲ್ 2 ಕಲ್ಪದಲ್ಲಿ. ಇವತ್ತಿನ ಯಾರು ಬ್ರಹ್ಮ ಇದ್ದಾನೆ, ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗುವುದು ನಮಗೆ ಕಾಣುವುದಿಲ್ಲ. ಯಾಕೆಂದರೆ ಒಂದು ಸರ್ತಿ ಪ್ರಳಯ ಆಗಿ ಬರಬೇಕು ಅಂತ. ಎಂಥ ಒಂದು ವಿಚಿತ್ರವಾದ ರೋಚಕವಾದ ಒಂದು ಪರಿಕಲ್ಪನೆ. ಕಣ್ಣು ಮುಚ್ಚಿದ ಬಳಿಕ ಆಗುವುದು, ಕತ್ತಲಾಗದೆ ಸೃಷ್ಟಿಯಾಗುವುದಿಲ್ಲ. ಈ ಕಲ್ಪನೆ ಅಂದರೆ ಮತ್ತೆ ಬರ್ತಾನೆ ಎನ್ನುವುದು ಹೇಗೆ ಅರ್ಥೈಸಿಕೊಳ್ಳುವುದು ಅಂದರೆ, ದೇವರಿಗೆ ಪರನಾಮ ನಿಮೇಶ ಕಾಂತಿ, ಕಣ್ಣು ಮುಚ್ಚಿ ತೆಗೆದಾಗೆ ಅಂತ. ತುಂಬ ಕಷ್ಟ ವಿಷಯ ಬ್ರಹ್ಮಕಲ್ಪ ಮತ್ತೆ ಬರುವುದು, ಅರ್ಥ ಆಗದ ವಿಷಯ ಆಗಲಿ.
ವಾಲ್ಮೀಕಿ ರಾಮಾಯಣ ಹಿಂದೆ ಹೇಳಿದ ಅದರ ಲಾಸ್ಟ್ ಸ್ಲೈಡ್ ಅದೇ ಆಗಿತ್ತು, ಬ್ರಹ್ಮ ಭವಿಷ್ಯತಿ ಅಂತ. ಒಂದು ನೆಕ್ಸ್ಟ್ ಪ್ರಾರ್ಥನೆಗೆ ಅದಕ್ಕಿಂತ ಹಿಂದೆ ಒಂದು ಪ್ರಾರ್ಥನೆ. ಉದ್ಯಾನ ಮಾರ್ತಾಂಡ ಪರವಾಗಿಲ್ಲ ಹಾಗೆಯಾ, ಫುಲ್ ಸ್ಕ್ರೀನ್ ಸ್ಲೈಡ್ ಶೋ ಇರಲಿ, ಎರಡೇ ಸ್ಲೋ ಓಕೆ ನೈಸ್. ಉದ್ಯಾನ ಮಾರ್ತಾಂಡ ಕೋಟಿ ಪ್ರಕಟ ರುಚಿ ತಂದಾನ, ಮತ್ತೆ ಅಲ್ಲಿ ಸ್ಲೈಡ್ ಶೋ ಹೋಗಿ ಮತ್ತೆ ಸ್ಟಾರ್ಟ್ ವೇಗೆ ಹೋಗಬೇಕು, ಇರಲಿ ಸಾಕಿಷ್ಟು, ಇನ್ನೆರಡೇ ಪ್ರಾರ್ಥನೆ ಮಾಡಿ ಮುಗಿಸುವ ಅಂತ ಪ್ರಾಣ ಆಗ್ತಾನೆ ಹೇಳಿತು. ಉದ್ಯಾನ ಮಾರ್ತಾಂಡ ಕೋಟಿ ಪ್ರಕಟ ರುಚಿಯುತಂ ಚಾರು ವೀರಾಸನಸ್ಥಂ ಮೌಂಜಿ ಯಜ್ಞೋಪವೀತಾರುಣ ರುಚಿರಶಿಖಾ ಶೋಭಿತಂ ಕುಂಡಲಾಂಗಂ ಭಕ್ತಾನಾಂ ಇಷ್ಟದಂತಂ ಪ್ರಣತ ಮುನಿಜನಂ ವೇದನಾದ ಪ್ರಮೋದಂ ಧ್ಯಾಯೇದ್ದೇವಂ ವಿಧೇಯಂ ಪ್ಲವಗ ಕುಲಪತಿಂ ಗೋಷ್ಪತಿ ಭೂತವಾರ್ಥಿಂ. ಸಮುದ್ರವನ್ನು ಒಂದು ದನದ ಗೊರಸಿನಲ್ಲಿ ಆದ ಒಂದು ಹೊಂಡದ ಹಾಗೆ ಅಂತ ದಾಟಿಸುವ ಎನ್ನುವ ನೆಲೆಯಲ್ಲಿ ಪ್ರಾಣನ ಚಿಂತನೆ ಎನ್ನುವುದೊಂದು ಅಪೂರ್ವವಾಗಿದೆ. ಅವನು ಕೂತ ಭಂಗಿಗಳು ಇದು ವಿಶೇಷವಾದದ್ದು. ಕೊನೆಗೆ ಅವನನ್ನು ಹುಡುಕಬೇಕಾದ್ದು, ಅವನು ಕೂತದ್ದಿಲ್ಲಿ ಅಂದರೆ ಪಾರಿಜಾತದ ಈ ಸ್ಲೈಡಲ್ಲಿ ಬಹಳ ಚಂದವಾಗಿ ಅಕ್ಷರಗಳು ಮತ್ತೆ ಮೂಡುವಂತೆಲ್ಲ ಮಾಡಿದ್ದು, ಅದು ಇನ್ನೊಂದು ಸರ್ತಿ ಬರುವಾಗ ಕಾಣಿಸುವ. ಮುಖ್ಯವಾಗಿ ಆಂಜನೇಯಂ ಪಾಟಲಾಸ್ಯಂ ಸ್ವರ್ಣಾದಿ ಸಮವಿಗ್ರಹಂ ಪಾರಿಜಾತ ದ್ರುಮೂಲಸ್ಥಂ ಚಿಂತೆಯೇತ್ ಸಾಧಕೋತ್ತಮ. ಪಾರಿಜಾತವನಿಗೆ ಭಾರಿ ಇಷ್ಟವಾದಂತಹ ಹೂ, ಹನುಮಂತನ ವಿಶೇಷವಾದ ಅಭಿಮಾನಕ್ಕೆ ಒಳಪಟ್ಟದ್ದು ಪಾರಿಜಾತ. ಕಮಲಕ್ಕೆ ಮಹಾಲಕ್ಷ್ಮಿ ಇರುವ ಹಾಗೆ, ಹಾಗಾಗಿ ಅಂತಹ ಪಾರಿಜಾತ ದೇವರಿಗೆ ಭಾರಿ ಇಷ್ಟವಾಗಿದೆ. ಯಾಕೆ? ಪ್ರಾಣನ ಇಷ್ಟ ಆದ್ದರಿಂದ. ಅಂತಹ ಪ್ರಾಣ ಇದು ಪಾರಿಜಾತದ ಹಾಗೆ ಉಂಟು, ಮರ ಬೇಕಾದ ಅಲ್ಲ ಹೇಳ್ಬೋದು ನೀವು, ಅರಳಿ ಅಂತ, ಅದನ್ನು ಪಾರಿಜಾತ ಅಂತ ಕನ್ಸಿಡರ್ ಮಾಡಿ ಅಂತ. ಪಾರಿಜಾತದಲ್ಲಿ ಈಗ ಮರ ತೆಗೆದ್ರೆ ಎಲೆಗಳು ಸಿಗ್ತಾ ಇಲ್ಲ, ಅದನ್ನು ಹಾಗೆ ಗಮನಿಸಿ ಅಂತ ಹೇಳುತ್ತಾ. ಮತ್ತು ಇದು ಬೇರೆ ಇಟ್ಟಿದ್ದಾರೆ, ಮತ್ತು ಅವರಿಗೆ ಗೊತ್ತಾಗಲಿಲ್ಲ ಅಂತೇಳಿ ಗೊತ್ತಾಗ್ತದೆ, ಏನು ಮಾಡು. ಹಾಗಾಗಿ ಅಂಥ ಪ್ರಾಣನಿಗೆ ಮಗದೊಮ್ಮೆ ನಾವು ಕೈ ಮುಗಿಯುವ ಮೂಲಕ ಪರಿತಃ ಭಗವಂತಂ ಜಾತಂ ಅನ್ವೇತಿ ಅಂತ ಅರ್ಥದಲ್ಲಿ ಪಾರಿಜಾತ ಅಂತ, ಸುತ್ತಲೂ ದೇವರನ್ನೇ ಕಾಣುವವ ಎನ್ನುವ ಎಚ್ಚರದಲ್ಲಿ ಭಗವಂತನನ್ನು ಚಿಂತನೆ ಮಾಡುವ ಅಂತ ಹೇಳುತ್ತಾ ಕೊನೆಗೆ ತಮಗೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳಿ, ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಾವು ಅಂತ ಹೇಳುತ್ತಾ ಮುಂದಿನ ಚಿಂತನೆಗೆ, ರಾಮ ಹನುಮ ಚಿಂತನೆಗೆ ತಾವೆಲ್ಲ ಬನ್ನಿ ಅಂತ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.